ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ ಐಎಎಸ್. ನಾನು ನವೀನ್ ಕುಮಾರ್. ಇವತ್ತಿನ ದ ಹಿಂದೂ ಪತ್ರಿಕೆ ವಿಶ್ಲೇಷಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಮೊದಲನೇ ವಿಷಯ, ಇಂಡಿಯಾ ವಿಲ್ ಲಾಂಚ್ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಟು ಟ್ರೈನ್ ಮಂಗೋಲಿಯಾಸ್ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸಸ್, ಹೈಲೈಟಿಂಗ್ ಗ್ರೋವಿಂಗ್ ಡಿಫೆನ್ಸ್ ಕೋಆಪರೇಷನ್ ಅಂಡ್ ಶೇರ್ಡ್ ಬುದ್ಧಿಸ್ಟ್ ಕಲ್ಚರಲ್ ಟೈಸ್ ಬಿಟ್ವೀನ್ ದ ಟೂ ಕಂಟ್ರೀಸ್. ಭಾರತ ಮಂಗೋಲಿಯಾದ ಗಡಿ ಭದ್ರತಾ ಪಡೆಗಳಿಗೆ ತರಬೇತಿ ಕೊಡಲಿಕ್ಕೆ ಒಂದು ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದೆ. ಸಾಮರ್ಥ್ಯ ವೃದ್ಧಿ ಕಾರ್ಯಕ್ರಮ, ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್. ಇದರಿಂದಾಗಿ ಎರಡೂ ದೇಶಗಳ ನಡುವೆ ರಕ್ಷಣಾ ಸಹಕಾರ ಮತ್ತೆ ಬೌದ್ಧ ಸಂಸ್ಕೃತಿ ಇದೆ, ಅದರಲ್ಲೂ ಸಹ ನಾವು ಒಳ್ಳೆ ರೀತಿಯಲ್ಲಿ ಆ ಸಂಬಂಧವನ್ನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೇವೆ. ಕೆಪಾಸಿಟಿ ಬಿಲ್ಡಿಂಗ್ ಇನ್ ಡಿಫೆನ್ಸ್ ಅಂತಂದ್ರೆ ಇಟ್ ರೆಫರ್ಸ್ ಟು ಟ್ರೈನಿಂಗ್ ಅಂಡ್ ಟೆಕ್ನಿಕಲ್ ಸಪೋರ್ಟ್ provided by one nation to strengthen another country's security institutions, often used in strategic diplomacy and defense partnership. ಈಗ ರಕ್ಷಣಾ ಸಾಮರ್ಥ್ಯ ವೃದ್ಧಿ ಅಂತಂದ್ರೆ ಈಗ ಒಂದು ದೇಶ, ಒಂದು ರಾಷ್ಟ್ರ ಇನ್ನೊಂದು ದೇಶದ ಭದ್ರತಾ ಸಂಸ್ಥೆಗಳಿರುತ್ತೆ. ಉದಾಹರಣೆಗೆ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸು, ಆರ್ಮಿ, ನೇವಿ, ಏರ್ ಫೋರ್ಸ್, ಈ ತರ ಅಲ್ಲಿನ ಸಂಸ್ಥೆಗಳಿಗೆ ಏನ್ ಮಾಡುತ್ತೆ, ಅದನ್ನ ಬಲಪಡಿಸಲಿಕ್ಕೆ ತರಬೇತಿ ಕೊಡೋದು, ತಾಂತ್ರಿಕ ಬೆಂಬಲವನ್ನ ನೀಡುತ್ತೆ. ಹಾಗಾಗಿ ಇದನ್ನು ಸಾಮಾನ್ಯವಾಗಿ ಸ್ಟ್ರಾಟಜಿಕ್ ಡಿಪ್ಲೊಮಾಸಿಯಲ್ಲಿ ಕಾರ್ಯತಂತ್ರಕ್ಕೆ ಸಂಬಂಧಪಟ್ಟಂತಹ ರಾಜತಾಂತ್ರಿಕತೆಯಲ್ಲಿ ರಕ್ಷಣಾ ಪಾಲುದಾರಿಕೆಗಳಲ್ಲಿ ಈ ಕೆಪಾಸಿಟಿ ಬಿಲ್ಡಿಂಗ್ ಅನ್ನ ಬಳಸ್ಕೊಳ್ತಾರೆ. ಇಂಡಿಯಾ ಮಂಗೋಲಿಯಾ ಕಲ್ಚರಲ್ ಲಿಂಕ್, ಬುದ್ಧಿಸಂಗೆ ಸಂಬಂಧಪಟ್ಟ ಹಾಗೆ ಎರಡೂ ಕಡೆ ಬುದ್ಧಿಸ್ಟ್ ಟೈ ಇದೆ. ಬುದ್ಧಿಸಂ ಅನ್ನೋದು ಎರಡೂ ದೇಶಗಳನ್ನ ಕನೆಕ್ಟ್ ಮಾಡ್ತಾ ಇರುತ್ತೆ. ಅಂಡ್ ಇಂಡಿಯಾ ವಿಲ್ ಸೆಂಡ್ ಹೋಲಿ ರೆಲಿಕ್ಸ್ ಆಫ್ ಬುದ್ಧಾಸ್ ಡಿಸಿಪಲ್ಸ್ ಲೈಕ್ ಸರಿಪುತ್ತ ಅಂಡ್ ಮುದಗಲ್ಲಯ. ನೋಡಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ ಯಾವ ತರ ಪ್ರೊನೌನ್ಸ್ ಮಾಡೋದು. ಮೌದ್ಗಲಯಾಯನ, ಮೌದ್ಗಲಯಾಯನ. ಈ ಕಡೆ ಕನ್ನಡದಲ್ಲಿ ಮೌದ್ಗಲ್ಯಾಯನ ಆ ತರ ಸಹ ಇರಬಹುದು. ಮೌದ್ಗಲ್ಯಾಯನ ಕೆಲವೊಂದ್ಸರಿ ಫಿಲ್ಮ್ಸ್ ಅಲ್ಲಿ ಸರಿಪುತ್ತ ಮೌದ್ಗಲ್ಯಾಯನ ಅಂತ ಕೇಳಿದಾಗ ಮುಖ್ಯವಾಗಿ ಯಾವ್ದಕ್ಕೆ ಸಂಬಂಧಪಟ್ಟಿರೋದು, ಬುದ್ಧಿಸಂಗೆ, ಬುದ್ಧನ ಡಿಸಿಪಲ್ಸ್. ಈ ತರ ಬುದ್ಧಿಸಮ್ ಮತ್ತೆ ಜೈನಿಸಂಗೆ ಸಂಬಂಧಪಟ್ಟಂತ ಕ್ವಶನ್ಗಳು ಫಿಲ್ಮ್ಸ್ ಅಲ್ಲಿ ಬಹಳ ಬರ್ತಾ ಇರುತ್ತೆ. ಇಲ್ಲಿ ಸರಿಪುತ್ತ ಮತ್ತೆ ಮೌದ್ಗಲ್ಯಾಯನ ಇವರ ರೆಲಿಕ್ಸ್ ಗಳನ್ನ, ಅವಶೇಷಗಳನ್ನ ಮಂಗೋಲಿಯಾಕ್ಕೆ ಕಳಿಸ್ಲಿಕ್ಕೆ ಭಾರತ ಮುಂದಾಗ್ತಾ ಇದೆ. ಇದೆಲ್ಲ ಏನು ಅಂತಂದ್ರೆ ಸಾಫ್ಟ್ ಪವರ್ ಡಿಪ್ಲೊಮಾಸಿ ಅಂತ ಕರೀತಾರೆ. ಸಾಫ್ಟ್ ಪವರ್ ಡಿಪ್ಲೊಮಸಿ ಅಂತಂದ್ರೆ ನಾವು ಮಿಲಿಟರಿ ಮತ್ತೆ ಎಕಾನಾಮಿಕ್ ಪವರ್ ಅನ್ನ ಬಳಸದೇನೆ ಅವರನ್ನ ಮನಸ್ಸನ್ನ ಗೆಲ್ಲೋದು, ಅವರನ್ನ ಒಲಿಸ್ಕೊಳ್ಳೋದು, ಫೋರ್ಸ್ ಯೂಸ್ ಮಾಡೋದಲ್ಲ, ಸಾಫ್ಟ್ ಪವರ್ ಯೂಸ್ ಮಾಡೋದು. ಇದಾದ ನಂತರ ಮುಂದಿನ ವಿಷಯ, ದ ಸುಪ್ರೀಂ ಕೋರ್ಟ್ ಡೈರೆಕ್ಟೆಡ್ ಆಲ್ ಸ್ಟೇಟ್ಸ್ ಅಂಡ್ ಯೂನಿಯನ್ ಟೆರಿಟರೀಸ್ ಅಪಾಯಿಂಟ್ ನೋಡಲ್ ಆಫೀಸರ್ಸ್ ಟು ಹ್ಯಾಂಡಲ್ ಮಿಸ್ಸಿಂಗ್ ಚಿಲ್ಡ್ರನ್ ಕೇಸಸ್ ಅಂಡ್ ಎನ್ಶೋರ್ coordinated action using the mission ವಾತ್ಸಲ್ಯ ಪೋರ್ಟಲ್ ಡ್ಯೂ ಟು ಪುವರ್ ಇನ್ಫಾರ್ಮೇಶನ್ ಶೇರಿಂಗ್. ಇನ್ಫಾರ್ಮೇಶನ್ ಶೇರಿಂಗ್ ಕರೆಕ್ಟ್ ಆಗಿಲ್ಲ, ಮಾಹಿತಿನೇ ಸಿಕ್ಕದೇ ಇದ್ರೆ ಸರ್ಕಾರ ಯಾವ ಯೋಜನೆ ಕೈಗೊಂಡ್ರು ಅಥವಾ ಏನೇನೇ ಪ್ಲಾನ್ ಮಾಡಿದ್ರು, ಡಿಸೈನ್ ಮಾಡಿದ್ರು, ಅದು ಪರ್ಫೆಕ್ಟ್ ಆಗಿರೋದಿಲ್ಲ. ಪರ್ಫೆಕ್ಟ್ ಅನ್ನೋದಕ್ಕಿಂತ ಅದು ಆಕ್ಚುಯಲ್ ರಿಯಾಲಿಟಿಯನ್ನ ಅಲ್ಲಿ ಒಳಗೊಂಡಿರೋದೇ ಇಲ್ಲ. ಇಲ್ಲಿ ಮಾಹಿತಿ ಸಿಗ್ತಾ ಇಲ್ಲ. ಮುಖ್ಯವಾಗಿ ಯಾವುದಕ್ಕೆ ಸಂಬಂಧಪಟ್ಟಿರೋ ಹಾಗೆ ಮಕ್ಕಳ ಪ್ರಕರಣ, ಕಾಣೆಯಾದ ಮಕ್ಕಳು ಇರ್ತಾರಲ್ವಾ, ಅವರಿಗೆ ಸಂಬಂಧಪಟ್ಟಿದ್ದು. ಮತ್ತೆ ಮಿಷಲ್ ವಾತ್ಸಲ್ಯ ಪೋರ್ಟಲ್ ಅಂತಿದೆ, ಇದನ್ನ ಯೂಸ್ ಮಾಡಿಕೊಂಡು ಈಗ ಮುಖ್ಯವಾಗಿ ಎಲ್ಲ ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳಿಗೆ ಏನ್ ಮಾಡ್ಬೇಕು, ಒಂದು ನೋಡಲ್ ಅಧಿಕಾರಿಗಳನ್ನು ನೇಮಿಸಬೇಕು ಅಂತ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ. ಏನ್ ಮಾಡ್ಲಿಕ್ಕೆ, ಮಿಸ್ಸಿಂಗ್ ಚಿಲ್ಡ್ರನ್ ಕೇಸ್ಗಳನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ. ಇದನ್ನ ಹ್ಯಾಂಡಲ್ ಮಾಡಿ ಏನ್ ಮಾಡ್ತಾರೆ, ಪೋರ್ಟಲ್ ಇದೆ, ಮಿಷನ್ ವಾತ್ಸಲ್ಯ ಪೋರ್ಟಲ್ ಇದೆ, ಇದನ್ನ ಕರೆಕ್ಟ್ ಆಗಿ ಯೂಸ್ ಮಾಡಿಕೊಂಡು ಅಲ್ಲಿ ಇನ್ಫಾರ್ಮೇಶನ್ ಶೇರ್ ಮಾಡ್ಕೊಳ್ತಾರೆ. ನೋಡಲ್ ಆಫೀಸರ್ ಅಂತಂದ್ರೆ ಅಡ್ಮಿನಿಸ್ಟ್ರೇಟಿವ್ ರೋಲ್. ಇದು ಇಸ್ ಅ ಡೆಸಿಗ್ನೇಟೆಡ್ ಅಫಿಷಿಯಲ್ ರೆಸ್ಪಾನ್ಸಿಬಲ್ ಫಾರ್ ಸೆಂಟ್ರಲ್ ಕೋಆರ್ಡಿನೇಷನ್ ಆಫ್ ಅ ಸ್ಪೆಸಿಫಿಕ್ ಇಶ್ಯೂ. ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸೆಂಟ್ರಲ್ ಕೋಆರ್ಡಿನೇಷನ್, ಸಮನ್ವಯಗೊಳಿಸುವುದು ಎಲ್ಲವನ್ನ, ಅದಕ್ಕೋಸ್ಕರ ಇರುವುದು. ಎನ್ಶೋರಿಂಗ್ ಪ್ರಾಂಪ್ಟ್ ಆಕ್ಷನ್, ಇಂಟರ್ ಏಜೆನ್ಸಿ ಕಮ್ಯುನಿಕೇಶನ್, ಅಕೌಂಟಬಿಲಿಟಿ ಇನ್ ಗವರ್ಮೆಂಟ್ ಮೆಕ್ಯಾನಿಸಮ್ಸ್. ಮುಖ್ಯವಾಗಿ ಪ್ರಾಂಪ್ಟ್ ಆಕ್ಷನ್, ತ್ವರಿತ ಕ್ರಮಗಳನ್ನು ಕೈಗೊಳ್ಳೋದು, ಅಂತರ್ ಏಜೆನ್ಸಿ, ಬೇರೆ ಬೇರೆ ಏಜೆನ್ಸಿಗಳ ಜೊತೆ ಸಂವಹನ ನಡೆಸೋದು, ಅದರ ಜೊತೆ ಹೊಣೆಗಾರಿಕೆ, ಎಲ್ಲವನ್ನ ಮುಖ್ಯವಾಗಿ ಇವರು ನೋಡ್ಕೊಳ್ತಾರೆ, ನೋಡಲ್ ಆಫೀಸರ್ ಅಂತ ಕರೀತಾರೆ. ಮಿಷನ್ ವಾತ್ಸಲ್ಯ ಪೋರ್ಟಲ್ ಬಗ್ಗೆ ನೋಡೋದಾದ್ರೆ, ಗವರ್ಮೆಂಟ್ ಪ್ಲಾಟ್ಫಾರ್ಮ್ ಅಂಡರ್ ದಿ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್. ನೋಡ್ಕೊಳ್ಬೇಕು ಕರೆಕ್ಟ್ ಆಗಿ ಇದನ್ನ. ಮಿಷನ್ ವಾತ್ಸಲ್ಯ ಪೋರ್ಟಲ್ ಯಾವ್ದ್ರಲ್ಲಿ ಬರುತ್ತೆ, ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ, ಮಿಷನ್ ಯಾವುದು, ವಾತ್ಸಲ್ಯ ಪೋರ್ಟಲ್, ಮಿನಿಸ್ಟ್ರಿ ಯಾವುದು, ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್. aimed at child protection and welfare, including tracing missing children through data sharing among states.
ಕಾಣೆಯಾದ ಮಕ್ಕಳ ಅಂತಂದು ಅದಕ್ಕೆ ಸಂಬಂಧಪಟ್ಟ ಹಾಗೆ ಡೇಟಾ ಶೇರಿಂಗು ಅದನ್ನ ಮುಖ್ಯವಾಗಿ ಗುರಿಯಾಗಿರಿಸಿಕೊಂಡು ಮಕ್ಕಳ ಕಲ್ಯಾಣ ರಕ್ಷಣೆಯನ್ನ ಇವರು ಮಾಡ್ತಾರೆ. ಈ ಒಂದು ಪೋರ್ಟಲ್ ಮೂಲಕ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಮುಂದಿನದು WHO issued a medical product alert on 3 Indian made liquid medicines found contaminated and substandard, warning of serious health risk due to toxic ingredients like diethylene glycol. ಪದೇ ಪದೇ ಇಂತಹ ವಿಷಯಗಳು ಬರ್ತಾ ಇವೆ ಅಂತಂದ್ರೆ ನಮ್ದು ಮೆಡಿಕಲ್ ಡಿಪ್ಲೊಮಸಿ ಅನ್ನುವಂತಹ ಒಂದು ಮೆಡಿಕಲ್ ಟೂರಿಸಂ ಅಂತ ಕರಿತೇವೆ. ನಾವು ಬೇರೆ ದೇಶಗಳಿಂದ ಸಾವಿರಾರು ಜನ ಲಕ್ಷಾಂತರ ಜನ ಮೆಡಿಕಲ್ ಬೆನಿಫಿಟ್ ಅನ್ನ ಪಡ್ಕೊಳ್ಳಿಕ್ಕೆ ಭಾರತಕ್ಕೆ ಬರ್ತಾರೆ. ಹಾಗಾಗಿ ಭಾರತದಲ್ಲಿ ಕಡಿಮೆ ಖರ್ಚಿನಲ್ಲಿ ಒಳ್ಳೆಯ ಹೆಲ್ತ್ ಕೇರ್ ಸಿಸ್ಟಮ್ ಸಿಗುತ್ತೆ, ಆ ಹೆಲ್ತ್ ಕೇರ್ ಆರೋಗ್ಯ ಸೇವೆಗಳು ಸಿಗುತ್ತೆ ಅಂತ ತುಂಬಾ ಜನ ಬರ್ತಾರೆ. ಆದ್ರೆ ಇಂಥ ಇಶ್ಯೂಗಳಿಂದ ಒಂದು ನೆಗೆಟಿವ್ ಇಂಪ್ಯಾಕ್ಟ್ ಬೀಳುತ್ತೆ ಭಾರತದ ಮೇಲೆ. ಈಗ WHO ಏನ್ ಹೇಳ್ತಾ ಇದೆ, 3 ಲಿಕ್ವಿಡ್ ಮೆಡಿಸಿನ್ಗಳ ಸಂಬಂಧಪಟ್ಟ ಹಾಗೆ ಇದು ಅಲರ್ಟ್ ಕರೆಕ್ಟ್ ಆಗಿ ನೋಡ್ಕೊಳ್ಳಿ, ಬಹಳ ಎಚ್ಚರಿಕೆ ಇದೆ ಇದರಲ್ಲಿ ಅಂತ ಹೇಳ್ತಾ ಇದೆ. ಇದರಲ್ಲಿ ಮಾಲಿನ್ಯ ಮತ್ತೆ ಕಳಪೆ ಗುಣಮಟ್ಟದಾಗಿದೆ ಈ ಔಷಧಿಗಳು. ಅದರಲ್ಲಿ ಅದ್ರ ಜೊತೆ ವಿಷಕಾರಿ ಪದಾರ್ಥ ಡೈಇಥಿಲಿನ್ ಗ್ಲೈಕೋಲ್ ನಂತಹ ವಿಷಕಾರಿ ಪದಾರ್ಥ ಸಹ ಇದೆ. ಹಾಗಾಗಿ ಇದ್ರ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದೆ WHO. ಸಬ್ ಸ್ಟ್ಯಾಂಡರ್ಡ್ ಮೆಡಿಸಿನ್ ಅಂತಂದ್ರೆ ಲೀಗಲಿ ಪ್ರೊಡ್ಯೂಸ್ಡ್ ಡ್ರಗ್ಸ್, ಆದ್ರೆ ಲೀಗಲ್ ಆಗಿ ಪ್ರೊಡ್ಯೂಸ್ ಮಾಡಿದ್ದಾರೆ, ಕಾನೂನುಬದ್ಧವಾಗಿ ಉತ್ಪಾದಿಸಿದ್ದಾರೆ, ಆದ್ರೆ ಫೇಲ್ ಟು ಮೀಟ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಆರ್ ಸ್ಪೆಸಿಫಿಕೇಶನ್, ಆದ್ರೆ ಗುಣಮಟ್ಟದ ಮಾನದಂಡಗಳನ್ನ ಆದ್ರೆ ಕೆಲವೊಂದು ಸ್ಪೆಸಿಫಿಕೇಶನ್ ಅನ್ನ ಪೂರೈಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಇದರಿಂದಾಗಿ ಹೆಲ್ತ್ ರಿಸ್ಕ್ ಉಂಟಾಗಬಹುದು ಅಥವಾ ಪಾಯ್ಸನಿಂಗು, ಟ್ರೀಟ್ಮೆಂಟ್ ಫೇಲ್ಯೂರು ಇದೆಲ್ಲದಕ್ಕೂ ಕಾರಣ ಆಗುತ್ತೆ ಇದು. ಇನ್ನು ಡೈಇಥಿಲಿನ್ ಗ್ಲೈಕಾಲ್ ಇದು ಟಾಕ್ಸಿಕ್ ಕೆಮಿಕಲ್, ಇದು ಇಂಡಸ್ಟ್ರಿಯಲ್ ಕೆಮಿಕಲ್, ಸಮ್ಟೈಮ್ಸ್ ಫೌಂಡ್ ಆಸ್ ಕಂಟಾಮಿನೇಟಿಂಗ್ ಮೆಡಿಸಿನ್ಸ್. ಮೆಡಿಸಿನ್ಗಳಲ್ಲಿ ಒಂದು ಕಂಟಾಮಿನೇಟ್ ತರ ವಿಷಕಾರಿ ರಾಸಾಯನಿಕ ತರ ಕಂಡು ಬರುತ್ತೆ. ನೌನ್ ಟು ಕಾಸ್ ಕಿಡ್ನಿ ಫೇಲ್ಯೂರ್ ಅಂಡ್ ಡೆತ್ ವೆನ್ ಇಂಜೆಸ್ಟೆಡ್. ಒಂದು ವೇಳೆ ಇದನ್ನ ಸೇವಿಸ್ಬಿಟ್ರೆ ಮೂತ್ರಪಿಂಡದ ವೈಫಲ್ಯ ಸಹ ಕಂಡು ಬರಬಹುದು, ಕೆಲವರು ಆಲ್ಮೋಸ್ಟ್ ಡೈ ಆಗಬಹುದು, ಡೆತ್ ಆಗಬಹುದು. ಮುಂದಿನ ವಿಚಾರ, ಗೂಗಲ್ ಅನೌನ್ಸ್ಡ್ a $15 billion investment to build a gigawatt scale AI data center in Visakhapatnam, making it the company's largest AI hub outside the United States. ಗೂಗಲ್ ಏನ್ ಮಾಡ್ತಾ ಇದೆ, ವಿಶಾಖಪಟ್ಟಣಂ ಅಲ್ಲಿ ಈ ಗಿಗಾವ್ಯಾಟ್ ಪ್ರಮಾಣದ ಒಂದು AI ಡೇಟಾ ಸೆಂಟರ್ ಅನ್ನ ನಿರ್ಮಿಸಲಿಕ್ಕೆ ಹೊರಟಿದೆ. ನೋಡಿ, $15 ಕೋಟಿ ಹೂಡಿಕೆ. ಯುನೈಟೆಡ್ ಸ್ಟೇಟ್ಸ್ ಆದ್ಮೇಲೆ, ಅಮೆರಿಕ ಆದ್ಮೇಲೆ ಗೂಗಲ್ ಕಂಪನಿ ಇದು ಅತ್ಯಂತ ದೊಡ್ಡ AI ಹಬ್ ಇದು ಬೇರೆ ದೇಶದಲ್ಲಿ. AI ಡೇಟಾ ಸೆಂಟರ್ ಅಂತಂದ್ರೆ ಅಲ್ಲಿ ಮುಖ್ಯವಾಗಿ ಹೈ ಪರ್ಫಾರ್ಮೆನ್ಸ್ ಕಂಪ್ಯೂಟಿಂಗ್ ಫೆಸಿಲಿಟಿಗಳಿರುತ್ತೆ, ಅದ್ರ ಜೊತೆ ಲೋ ಲೇಟೆನ್ಸಿ ಸರ್ವಿಸ್ಗಳು. ಲೋ ಲೇಟೆನ್ಸಿ ಅಂತಂದ್ರೆ ಡಿಲೇ ಆಗೋದಿಲ್ಲ. ಲೇಟೆನ್ಸಿ ಅಂತಂದ್ರೆ ಈಗ ಒಂದು ನಾವು ವೆಬ್ಸೈಟ್ ಓಪನ್ ಮಾಡಿದ್ರೆ ನಾವು ಸರ್ಚ್ ಮಾಡ್ತೇವೆ, ಇಂಡಿಯಾ ಅಂತ ಸರ್ಚ್ ಮಾಡಿದ್ಮೇಲೆ ಎಷ್ಟು ಹೊತ್ತು ತೆಗೆದುಕೊಳ್ಳುತ್ತೆ ಸರ್ಚ್ ಆಗ್ಲಿಕ್ಕೆ, ಆ ಪೇಜ್ ಓಪನ್ ಆಗ್ಲಿಕ್ಕೆ. ಅದು ತಡ ಆದ್ರೆ ಲೇಟೆನ್ಸಿ ಜಾಸ್ತಿ ಇದೆ ಅಂತ. ಲೋ ಲೇಟೆನ್ಸಿ ಅಂತಂದ್ರೆ ತ್ವರಿತವಾಗಿ ಕ್ವಿಕ್ ಆಗಿ ರೆಸ್ಪಾಂಡ್ ಮಾಡುವಂತಹ ಸಾಮರ್ಥ್ಯ. ಹಾಗಾಗಿ ಇದು ಸಹ ಲೋ ಲೇಟೆನ್ಸಿ ಸರ್ವಿಸ್ಗಳ ಕಡೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತೆ ಕ್ಲೌಡ್ ಕಂಪ್ಯೂಟಿಂಗು ಇದೆಲ್ಲದರ ಕಡೆ, ಲಾರ್ಜ್ ಸ್ಕೇಲ್ ಡಿಜಿಟಲ್ ಆಪರೇಷನ್ ಎಲ್ಲದಕ್ಕೂ ಇದು ಹೆಲ್ಪ್ ಆಗುತ್ತೆ AI ಡೇಟಾ ಸೆಂಟರ್. ಸ್ಟ್ರಾಟಜಿಕ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್, ಸಬ್ಸಿ ಕೇಬಲ್ಸ್ ಕನೆಕ್ಟಿವಿಟಿ ಮುಖ್ಯವಾಗಿ ಇದಕ್ಕೋಸ್ಕರ ನೋಡಿ. ದ ಪ್ರಾಜೆಕ್ಟ್ ಇನ್ಕ್ಲೂಡ್ಸ್ ಡೆವಲಪಿಂಗ್ ಗ್ಲೋಬಲ್ ಕನೆಕ್ಟಿವಿಟಿ ವಯಾ ಅಂಡರ್ ಸಿ ಕೇಬಲ್ ಲ್ಯಾಂಡಿಂಗ್ ಸ್ಟೇಷನ್ಸ್, boosting India's role in digital data transfer and positioning it as a hub for AI and cloud services in Asia. ಅಂಡರ್ ಸಿ ಕೇಬಲ್, ಸಮುದ್ರಗಳ ಒಳಗೆ ಕೇಬಲ್ ಇರುತ್ತೆ, ಕೇಬಲ್ ಲ್ಯಾಂಡಿಂಗ್ ಸ್ಟೇಷನ್ಗಳನ್ನು ಸಹ ಕ್ರಿಯೇಟ್ ಮಾಡ್ತಾರೆ. ಇದ್ರ ಮೂಲಕ ಜಾಗತಿಕ ಸಂಪರ್ಕವನ್ನ ಇನ್ನಷ್ಟು ಅಭಿವೃದ್ಧಿಪಡಿಸೋದು ಇರುತ್ತೆ ಇದರಲ್ಲಿ. ಹಾಗಾಗಿ ಡಿಜಿಟಲ್ ಡೇಟಾ ವರ್ಗಾವಣೆಯಲ್ಲಿ ಇದರಿಂದಾಗಿ ಭಾರತದ ಪಾತ್ರಕ್ಕೆ ಸ್ವಲ್ಪ ಹೆಚ್ಚು ಮಹತ್ವ ಸಿಗುತ್ತೆ. ಮುಂದೆ ಏಷ್ಯಾದಲ್ಲಿ ಭಾರತ AI ಮತ್ತೆ ಕ್ಲೌಡ್ ಸೇವೆಗಳಿಗೆ ಒಂದು ಸೆಂಟರ್ ಪೊಸಿಷನ್ ಅನ್ನ ಪಡ್ಕೊಳ್ಬಹುದು, ಒಳ್ಳೆಯ ಸ್ಥಾನಕ್ಕೆ ಹೋಗ್ಬಹುದು ಅಂತ ಹೇಳ್ತಾ ಇದ್ದಾರೆ. ಇದಾದ ನಂತರ, ಸ್ಟಡಿ ಆನ್ ಗೋವಾಸ್ ಎಸ್ಚುರಿನ್ ಫಿಶರೀಸ್ ಫೌಂಡ್ ಅಲಾರ್ಮಿಂಗ್ ಮೈಕ್ರೋಪ್ಲಾಸ್ಟಿಕ್ ಕಂಟಾಮಿನೇಷನ್ ಇನ್ ಕಮರ್ಷಿಯಲಿ ಕನ್ಸ್ಯೂಮ್ಡ್ ಫಿಶ್ ಸ್ಪೀಶೀಸ್, posing serious health risk to both marine life and human consumers through bioaccumulation and trophic transfer. ನೋಡಿ, ನದಿಮುಖ ಮೀನುಗಾರಿಕೆ ಎಸ್ಚುರಿನ್ ಅಂತ ಕರೀತಾರೆ. ಅಲ್ಲಿ ಒಂದು ಸ್ಟಡಿ ಮಾಡಿದಾಗ, ಅಧ್ಯಯನ ಮಾಡಿದಾಗ, ಈಗ ಕಮರ್ಷಿಯಲಿ ಕನ್ಸ್ಯೂಮ್ಡ್ ಫಿಶ್ ಅಂತಂದ್ರೆ ಮನುಷ್ಯರು ಸೇವಿಸಬೇಕಾದ್ರೆ ಅದನ್ನ ವಾಣಿಜ್ಯವಾಗಿ ಮಾರಾಟ ಮಾಡ್ತಾರೆ. ಅದರಲ್ಲೂ ಸಹ ಮೈಕ್ರೋ ಪ್ಲಾಸ್ಟಿಕ್ ಮಾಲಿನ್ಯ ಕಂಡು ಬಂದಿದೆ. ಬಯೋ ಅಕ್ಯುಮುಲೇಷನ್ ಆಗ್ತಾ ಹೋಗೋದು. ಉದಾಹರಣೆಗೆ ಈಗ ನಾವು ಯೂಸ್ ಮಾಡೋ ಪ್ಲಾಸ್ಟಿಕ್
ಶಾಂಪೂ ಇರುತ್ತೆ ಅಥವಾ ಬೇರೆ ಬೇರೆ ತರದ್ದಿರುತ್ತೆ. ಆ ಪ್ಲಾಸ್ಟಿಕ್ಕಿನ ಯಾವುದೋ ಒಂದು ಕಣ ನಮ್ಮ ನಮ್ಮ ಮನೆಯಿಂದ ಅದು ಎಲ್ಲಿ ಹೋಗುತ್ತೆ, ಸೀವೇಜ್ಗೆ ಹೋಗುತ್ತೆ. ಕೆಲವೊಂದು ಸಾರಿ ಒಳಚರಂಡಿ ವ್ಯವಸ್ಥೆ ಮೂಲಕ ಬೇರೆ ಬೇರೆ ಕಡೆ ಹೋಗಿ ಅದು ನದಿಗೆ ಸೇರಿ ಆ ನದಿ ಹೋಗಿ ಸಮುದ್ರಕ್ಕೆ ಸೇರುತ್ತೆ. ಸಮುದ್ರಕ್ಕೆ ಸೇರಿದ ಮೇಲೆ ಆ ಸಮುದ್ರದಲ್ಲಿರೋ ಫಿಶ್ ಅದನ್ನ ಸೇವಿಸುತ್ತೆ. ಆ ಚಿಕ್ಕ ಪಾರ್ಟಿಕಲ್ ಇದ್ರೂ ಸಹ ನೋಡಿ, ಮೈಕ್ರೋ ಪ್ಲಾಸ್ಟಿಕ್ ಇದು ಅಂತಂದ್ರೆ ಎಲ್ರಿಗೂ ಕಣ್ಣಿಗೆ ಕಾಣಿಸೇ ಬಿಡುತ್ತೆ ಅಂತಲ್ಲ, ಚಿಕ್ಕ ಪ್ಲಾಸ್ಟಿಕ್. ಹಾಗಾಗಿ ಮೀನುಗಳು ಅದನ್ನ ಸೇವಿಸುವುದರಿಂದ ಆ ಮೀನನ್ನ ಯಾರು ಸೇವಿಸ್ತಾರೋ ನೆಕ್ಸ್ಟ್ ಅವರ ದೇಹದಲ್ಲಿ ಅದು ಅಕ್ಯುಮುಲೇಟ್ ಆಗ್ತಾ ಹೋಗುತ್ತೆ. ಈ ತರ ಜೈವಿಕವಾಗಿ ಶೇಖರಣೆ ಆಗ್ತಾ ಹೋಗುತ್ತೆ. ಮತ್ತೆ ಟ್ರಾಫಿಕ್ ಟ್ರಾನ್ಸ್ಫರ್ ಇದ್ರ ಬಗ್ಗೆ ಕೆಳಗಡೆ ಹೇಳ್ತಾನೆ. ಇದರಿಂದಾಗಿ ನಮ್ಮ ಮಾನವರಿಗೆ ಬಹಳ ದೊಡ್ಡ ಮಟ್ಟದಲ್ಲಿ ಆರೋಗ್ಯ ಅಪಾಯಗಳು ಉಂಟಾಗ್ತಾ ಹೋಗುತ್ತೆ. ಮೈಕ್ರೋಪ್ಲಾಸ್ಟಿಕ್ ಬಯೋ ಅಕ್ಯುಮುಲೇಷನ್ ಯಾವಾಗ ಆಗುತ್ತೆ ಅಂತಂದ್ರೆ, when organisms progressively absorb harmful microplastics over time. ಅಂದ್ರೆ ಒಂದೇ ದಿವಸಕ್ಕೆ ಆಗೋದಲ್ಲ, ಪದೇ ಪದೇ ಈ ತರ ಮೈಕ್ರೋಪ್ಲಾಸ್ಟಿಕ್ಗಳನ್ನ ಆರ್ಗ್ಯಾನಿಸಮ್ಗಳು, ಬೇರೆ ಬೇರೆ ಜೀವಿಗಳು ಅಬ್ಸಾರ್ಬ್ ಮಾಡ್ಕೊಳ್ತಾ ಇರುತ್ತೆ. ಎಸ್ಪೆಷಲಿ ಫಿಲ್ಟರ್ ಫೀಡರ್ಸ್. ಈಗ ಫಿಲ್ಟರ್ ಫೀಡರ್ಸ್ ಅಂತಂದ್ರೆ ಈಗ ಸಮುದ್ರದಲ್ಲಿರುವಂತಹ ಆಂಕೋವೀಸ್ ಮತ್ತೆ ಸಾರ್ಡೈನ್ಸ್ ಇವುಗಳೆಲ್ಲ ಜಾಸ್ತಿ ಯೂಸ್ ಮಾಡೋದ್ರಿಂದ ಸೆಲ್ಯುಲಾರ್ ಡ್ಯಾಮೇಜ್ ಆಗೋದು, ಮತ್ತೆ ಇದು ಆಮೇಲೆ ಹ್ಯೂಮನ್ ಫುಡ್ ಚೈನ್ಗೆ ಎಂಟರ್ ಆಗ್ಬಿಡುತ್ತೆ. ಅಲ್ಲಿ ನಿಜವಾಗ್ಲೂ ಸಮಸ್ಯೆ ಸ್ಟಾರ್ಟ್ ಆಗೋದು. ಮಾನವ ಆಹಾರ ಸರಪಳಿ ಪ್ರವೇಶಿಸಿದ ಮೇಲೆ ಅದು ನಮ್ಮ ದೇಹಕ್ಕೆ ಸೇರ್ಕೊಂಡು ಅದರಿಂದ ಕ್ಯಾನ್ಸರ್ ಇರಬಹುದು ಅಥವಾ ಬೇರೆ ಬೇರೆ ರೀತಿಯ ಹಾರ್ಟ್ ಡಿಸೀಸ್, ಹೀಗೆ ಹಲವಾರು ರೀತಿಯ ತೊಂದರೆಗಳು ಅದರಿಂದ ಸ್ಟಾರ್ಟ್ ಆಗ್ತಾ ಹೋಗುತ್ತೆ. ಇನ್ನೊಂದು ಟ್ರಾಫಿಕ್ ಟ್ರಾನ್ಸ್ಫರ್ ಇದೆ. ಮೂವ್ಮೆಂಟ್ ಆಫ್ ಪೊಲ್ಯೂಟೆಂಟ್ಸ್ ಲೈಕ್ ಮೈಕ್ರೋಪ್ಲಾಸ್ಟಿಕ್ಸ್ of the food chain from small fish to apex predators and humans, intensifying toxicity and increasing risk such as immune dysfunction and cancer. ಟ್ರಾಫಿಕ್ ಟ್ರಾನ್ಸ್ಫರ್ ಅಂತಂದ್ರೆ ಪೋಷಣೆ ವರ್ಗಾವಣೆ ಅಂತ ಹೇಳಬಹುದು. ಆದ್ರೆ ಇಲ್ಲಿ ಪೊಲ್ಯೂಟೆಂಟ್ಗಳು, ಬೇರೆ ಬೇರೆ ಮಾಲಿನ್ಯಕಾರಕಗಳು ಆಹಾರ ಸರಪಳಿಯಲ್ಲಿ ಮೊದಲು ಮೀನಲ್ಲಿತ್ತು ಇಲ್ವಾ, ಮೀನಲ್ಲಿ ಇರೋದು ಈಗ ಉನ್ನತ ಪರಭಕ್ಷಕಗಳು ಅಂತಂದ್ರೆ ದೊಡ್ಡ ದೊಡ್ಡ ಅಪೆಕ್ಸ್ ಪ್ರಿಡೇಟರ್ಸ್ ಗಳಿರ್ತಾರೆ, ಹ್ಯೂಮನ್ಸ್ ಇರ್ತಾರೆ. ಅಂತಂದ್ರೆ ಮನುಷ್ಯನ ಫುಡ್ ವೆಬ್ ಅಲ್ಲಿ ಆಹಾರ ಸರಪಳಿಯಲ್ಲಿ ಪ್ರವೇಶಿಸ್ತಾ ಹೋಗುತ್ತವೆ, ಅವ್ರ ಕಡೆ ಬರ್ತಾ ಹೋಗುತ್ತವೆ. ಇದರಿಂದಾಗಿ ವಿಷಕಾರಿ ಅಂಶ ಜಾಸ್ತಿ ಆಗ್ತಾ ಹೋಗುತ್ತೆ. ಮತ್ತೆ ಇಮ್ಯೂನ್ ಡಿಸ್ಫಂಕ್ಷನ್, ಕ್ಯಾನ್ಸರ್, ಇದಕ್ಕೆಲ್ಲ ಇದು ಕಾರಣ ಆಗ್ತಾ ಹೋಗುತ್ತೆ. ರೋಗ ನಿರೋಧಕ ಶಕ್ತಿ ಸರಿಯಾಗಿ ವರ್ಕ್ ಆಗೋದಿಲ್ಲ, ಕ್ಯಾನ್ಸರ್ ಇದೆಲ್ಲ ಬರುವ ಸಾಧ್ಯತೆ ಜಾಸ್ತಿ ಇದೆ. ಇದಾದ ನಂತರ 2 ಆರ್ಟಿಕಲ್ಗಳನ್ನ ಡಿಸ್ಕಸ್ ಮಾಡೋಣ. ಮೊದಲನೇದು, ಗ್ರೀನ್ ಅಡ್ವಾಂಟೇಜ್ ಇನ್ ಟ್ರ್ಯಾಕ್ಟರ್ ಎಕ್ಸ್ಪೋರ್ಟ್. ಮುಖ್ಯವಾಗಿ ಏನ್ ಹೇಳಿಕೊಟ್ಟಿದ್ದಾರೆ ಅಂತಂದ್ರೆ, ನಮ್ಮ ಇಂಡಿಯಾ ಮುಖ್ಯವಾಗಿ ರಿಮೇನ್ ಲೋ ಕಾಸ್ಟ್ ಮ್ಯಾನುಫ್ಯಾಕ್ಚರ್ ಆಫ್ ಟ್ರ್ಯಾಕ್ಟರ್ಸ್. ಟ್ರ್ಯಾಕ್ಟರ್ಗಳನ್ನ ಕಡಿಮೆ ಬೆಲೆಯಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡೋದ್ರಲ್ಲಿ ಇಂಡಿಯಾ ಸ್ವಲ್ಪ ಮುಂದಿದೆ, ಯಾವಾಗಲೂ ಸ್ವಲ್ಪ ಮುಂದಿತ್ತು. ಅಥವಾ ಟ್ರಾನ್ಸ್ಫಾರ್ಮ್ ಇಂಟು ಗ್ಲೋಬಲ್ ಲೀಡರ್ ಇನ್ ಕ್ಲೀನ್ ಅಂಡ್ ಹೈ ಟೆಕ್ ಅಗ್ರಿಕಲ್ಚರ್ ಮಷಿನರಿ by adopting stricter emission standard like ಭಾರತ್ ಸ್ಟೇಜ್ ಟ್ರೆಮ್ 4-5. ಈಗ ನಮ್ಮ ಭಾರತ ಒಂದು ಲೋ ಕಾಸ್ಟ್ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಲ್ಲಿ ಮುಂದಿರದೆ, ಇದು ಇರಬಹುದು. ಆದ್ರೆ ಇದರ ಜೊತೆ ನಾವು ಗ್ಲೋಬಲ್ ಲೀಡರ್ ಸಹ ಆಗಬಹುದು ಯಾವುದರಲ್ಲಿ, ಕ್ಲೀನ್ ಮತ್ತೆ ಹೈಟೆಕ್ ಅಗ್ರಿಕಲ್ಚರ್ ಮಷಿನರಿಯಲ್ಲಿ. ಆದ್ರೆ ಎರಡಕ್ಕೂ ಕೆಲವೊಂದು ಬೇರೆ ಬೇರೆ ಪ್ರಾಬ್ಲಮ್ಗಳಿದೆ. ಅದೇನು ಬ್ಯಾಕ್ ಗ್ರೌಂಡ್ ನೋಡಿ. ಟ್ರ್ಯಾಕ್ಟರ್ಸ್ ಯಾಕೆ ಇಂಪಾರ್ಟೆಂಟ್ ನಮಗೆ? ದೇ ಆರ್ ನಾಟ್ ಜಸ್ಟ್ ಮಷೀನ್ಸ್ ಅಲ್ವಾ. ಇಂಡಿಯನ್ ಅಗ್ರಿಕಲ್ಚರಿನ ಎಂಜಿನ್ ಅದು. ನಮ್ಮ ದೇಶದ ಕೃಷಿ ಮುಂದುವರಿಬೇಕು ಅಂತಂದ್ರೆ ಅದಕ್ಕೆ ಬೇಕಾಗಿರೋ ಶಕ್ತಿ ಬರೋದು ಟ್ರ್ಯಾಕ್ಟರ್ ಇಂದ. ಅದನ್ನ ಫ್ಲಫಿಂಗ್ ಅಲ್ಲಿ, ಸೋವಿಂಗ್ ಅಲ್ಲಿ, ಹಾರ್ವೆಸ್ಟಿಂಗ್, ಇರಿಗೇಷನ್, ಟ್ರಾನ್ಸ್ಪೋರ್ಟೇಷನ್ ತುಂಬಾ ಕಡೆ ಯೂಸ್ ಮಾಡ್ತೇವೆ, ನಿಮ್ಗೆ ಗೊತ್ತಿದೆ. ಇಂಡಿಯಾ ಇಸ್ ಒನ್ ಆಫ್ ದಿ ವರ್ಲ್ಡ್ಸ್ ಲಾರ್ಜೆಸ್ಟ್ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರರ್ ಅಂಡ್ ಎಕ್ಸ್ಪೋರ್ಟ್. ನೋಡಿ, ನಮ್ಮ ದೇಶದಲ್ಲಿ ತಯಾರಾಗಿರೋ ಟ್ರ್ಯಾಕ್ಟರ್ಗಳು ಸುಮಾರು 162 ಕಂಟ್ರೀಸ್ಗಳಿಗೆ ಎಕ್ಸ್ಪೋರ್ಟ್ ಆಗುತ್ತೆ, ಅರ್ನಿಂಗ್ $1.15 ಬಿಲಿಯನ್. $1.15 ಬಿಲಿಯನ್ ಇದರಿಂದ ನಮ್ಗೆ ಅರ್ನಿಂಗ್ ಇದೆ. ಇದರ ಜೊತೆ ಗ್ಲೋಬಲ್ ಚಾಲೆಂಜ್ ಏನು? ಎಮಿಷನ್ ಕಂಟ್ರೋಲ್. ಮೊದಲೆಲ್ಲ ವರ್ಲ್ಡ್ ಡಿಮ್ಯಾಂಡೆಡ್ ಲೋ ಕಾಸ್ಟ್ ಟ್ರ್ಯಾಕ್ಟರ್. ಮೊದಲೆಲ್ಲ ಏನ್ ಬೇಕಾಗ್ತಾ ಇತ್ತು? ಬೆಲೆ ಕಡಿಮೆ ಇದ್ರೆ ಸಾಕಿತ್ತು. ಆದ್ರೆ ಈಗ ಎನ್ವೈರನ್ಮೆಂಟಲ್ ರೆಗ್ಯುಲೇಷನ್ಸ್ ಬಂದಿದೆ. ಎನ್ವೈರನ್ಮೆಂಟಲ್ ರೆಗ್ಯುಲೇಷನ್ ಅಂತಂದ್ರೆ ಪರಿಸರಕ್ಕೆ ಸಂಬಂಧಪಟ್ಟ ಹಾಗೆ ಎಷ್ಟೋ ದೇಶಗಳು ನಿಯಂತ್ರಕ ಕ್ರಮಗಳನ್ನ ಹಾಕ್ತಾ ಇವೆ. ಹಾಗಾಗಿ ಅದು ಸ್ಟ್ರಿಕ್ಟ್ ಆದ ಹಾಗೆ ಈ US ಅಲ್ಲಿ, EU ದಲ್ಲಿ, ಬ್ರೆಜಿಲ್ ಅಲ್ಲಿ ಆ ತರ ಮೆಷರ್ಗಳು ಸ್ಟ್ರಿಕ್ಟ್ ಆಗಿ ಅಪ್ಲೈ ಮಾಡ್ತಾ ಇದ್ದಾರೆ. ನಮಗೇನು ಪ್ರಾಬ್ಲಮ್ ಅಂತಂದ್ರೆ, ಇಫ್ ಯು ಕಂಟಿನ್ಯೂ ಪ್ರೊಡ್ಯೂಸಿಂಗ್ ಓನ್ಲಿ ಚೀಪ್ ಡೀಸೆಲ್ ಟ್ರ್ಯಾಕ್ಟರ್ಸ್ ವಿತ್ ಹೈ ಎಮಿಷನ್ಸ್, ವಿ ವಿಲ್ ಬಿ ಶಟ್ ಔಟ್ ಆಫ್ ಗ್ಲೋಬಲ್ ಮಾರ್ಕೆಟ್. ಈಗಿರೋ ರೀತಿನೇ ನಾವು ಮುಂದೂ ಸಹ ಇಂಥ ಟ್ರ್ಯಾಕ್ಟರ್ಗಳನ್ನೇ, ಚೀಪ್ ಡೀಸೆಲ್ ಯೂಸ್ ಮಾಡೋ ಟ್ರ್ಯಾಕ್ಟರ್ಗಳು, ಅದರಿಂದ ಎಮಿಷನ್ ಜಾಸ್ತಿ ಇರುತ್ತೆ. ಇಂಥ ಟ್ರ್ಯಾಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಒಂದು ವೇಳೆ ಮುಂದುವರಿಸಿದ್ರೆ ಆವಾಗ ಗ್ಲೋಬಲ್ ಮಾರ್ಕೆಟ್ ಇಂದ ನಮ್ಮನ್ನ ಶಟ್ ಔಟ್ ಮಾಡ್ಬಿಡ್ತಾರೆ, ತೆಗೆದಾಕ್ಬಿಡ್ತಾರೆ, ನಮ್ಮನ್ನ ಕೇರ್ ಮಾಡೋದೇ ಇಲ್ಲ. ಪೊಲ್ಯೂಷನ್ ಇಶ್ಯೂ ಏನಂತಂದ್ರೆ, ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಕ್ಲೀನ್ ಟ್ರಾನ್ಸ್ಪೋರ್ಟೇಷನ್ ಏನ್ ಹೇಳುತ್ತೆ? ಎಮಿಷನ್ ಫ್ರಮ್ ಟ್ರ್ಯಾಕ್ಟರ್ಸ್ ಅಂಡ್ ಆಫ್ ರೋಡ್ ಇಕ್ವಿಪ್ಮೆಂಟ್ ಇನ್ ಇಂಡಿಯಾ
ಮೇನ್ ಎಕ್ಸೀಡ್ ರೋಡ್ ವೆಹಿಕಲ್ ಎಮಿಷನ್ ಬೈ 2030. 2030 ಹೊತ್ತಿಗೆ ಈ ಟ್ರ್ಯಾಕ್ಟರ್ಸ್ ಮತ್ತೆ ಆಫ್ ರೋಡ್ ಇಕ್ವಿಪ್ಮೆಂಟ್ ಎಲ್ಲ ಇದೆಯಲ್ವಾ, ಇದರಿಂದಾಗಿ ರೋಡ್ ವೆಹಿಕಲ್ ಎಮಿಷನ್ ಗಿಂತ ಇದು ಎಕ್ಸೀಡ್ ಆಗ್ಬಿಡುತ್ತೆ 2030 ಹೊತ್ತಿಗೆ. ಅದರಲ್ಲೂ ಓಲ್ಡ್ ಎಂಜಿನ್ಗಳು ಈ ಪರ್ಟಿಕ್ಯುಲೇಟ್ ಮ್ಯಾಟರ್ ಮೊದಲ ಸಾರಿ ನಾವು ನೋಡಿದ್ವಿ, PM 2.5 10 ಅಂತೆಲ್ಲ ಬರುತ್ತೆ. ಎನ್ವೈರ್ಮೆಂಟ್ ಕನೆಕ್ಟ್ ಮಾಡ್ಕೋಬೇಕು ಅದನ್ನ. ಪರ್ಟಿಕ್ಯುಲೇಟ್ ಮ್ಯಾಟರ್ PM ಅಂತ ಅದನ್ನ ರಿಲೀಸ್ ಮಾಡುತ್ತೆ. ನೈಟ್ರೋಜನ್ ಆಕ್ಸೈಡ್ ರಿಲೀಸ್ ಆಗುತ್ತೆ. ಇದರಿಂದಾಗಿ ರೂರಲ್ ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಏರ್ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಕಡಿಮೆ ಆಗೋದು, NCRB, ಹೆಲ್ತ್ ಬರ್ಡನ್ ಎಲ್ಲದಕ್ಕೂ ಇದು ಲಿಂಕ್ ಆಗ್ತಾ ಹೋಗುತ್ತೆ. ಇದಾದ ನಂತರ ಪಾಲಿಸಿ ರೆಸ್ಪಾನ್ಸ್. ಹಾಗಾದ್ರೆ ಸರ್ಕಾರ ಏನ್ ಮಾಡಿದೆ? ಭಾರತ್ ಸ್ಟೇಜ್ ನೋಡಿರ್ಬಹುದು ನೀವು. ಟ್ರೆಮ್ ಅಂತಂದ್ರೆ ನೋಡಿ, ಇಲ್ಲೊಂದು ಬರುತ್ತೆ ಟ್ರಾಕ್ಟರ್ ಎಮಿಷನ್ ಸ್ಟ್ಯಾಂಡರ್ಡ್ಸ್. ಒಂದು ಟ್ರಾಕ್ಟರ್ ಇಂದ ಎಷ್ಟು ಎಮಿಷನ್ ಆಗಬೇಕು ಅನ್ನುವಂತ ಒಂದು ಸ್ಟ್ಯಾಂಡರ್ಡ್. ದೀಸ್ ಸ್ಟ್ಯಾಂಡರ್ಡ್ಸ್ ಎನ್ಶೋರ್ ಎಂಜಿನ್ಸ್ ಆರ್ ಕ್ಲೀನರ್, ಫ್ಯೂಯಲ್ ಎಫಿಷಿಯಂಟ್ ಅಂಡ್ ಎಕ್ಸ್ಪೋರ್ಟ್ ರೆಡಿ. ಈ ಸ್ಟ್ಯಾಂಡರ್ಡ್ ಗಳಿಂದ ಎಂಜಿನ್ಸ್ ಗಳು ಕ್ಲೀನ್ ಆಗಿರಬೇಕು, ಫ್ಯೂಯಲ್ ಎಫಿಷಿಯಂಟ್ ಆಗಿರಬೇಕು, ಎಕ್ಸ್ಪೋರ್ಟ್ ರೆಡಿ ಅಂತಂದ್ರೆ ಮತ್ತೆ ಬೇರೆ ಪರಿಶೀಲನೆ ಮಾಡೋ ಅವಶ್ಯಕತೆ ಇರಬಾರ್ದು. ಅದರಲ್ಲಿ ಟ್ರೆಮ್ 4 ಅಂತಿದೆ 2023ರದ್ದು. ಇದರಲ್ಲಿ 94 ರಿಡಕ್ಷನ್ ಆಗಿದೆ ಪರ್ಟಿಕ್ಯುಲೇಟ್ ಎಮಿಷನ್ ನಲ್ಲಿ. ಇನ್ನು ನೆಕ್ಸ್ಟ್ ಬರೋದು 26 ಅಲ್ಲಿ, ಮುಂದಿನ ವರ್ಷ. ಇಟ್ ಅಲೈನ್ಸ್ ಇಂಡಿಯಾ ವಿತ್ US ಟೈರ್ 4F ಅಂಡ್ EU ಸ್ಟೇಜ್ 5 ಸ್ಟ್ಯಾಂಡರ್ಡ್. ಅವರ ಒಂದು ಸ್ಟ್ಯಾಂಡರ್ಡ್ಗೂ ಸಹ ನಾವು ಹೊಂದಾಣಿಕೆ ಮಾಡ್ಕೊಳ್ತಾ ಇದ್ದೇವೆ. ಇಂಪ್ಯಾಕ್ಟ್ ಆನ್ ಗ್ಲೋಬಲ್ ಟ್ರೇಡ್. ಏನಾಗುತ್ತೆ ರೆಗ್ಯುಲೇಟರಿ ಅಲೈನ್ಮೆಂಟ್ ಇದರಿಂದಾಗಿ? ಎಕ್ಸ್ಪೋರ್ಟ್ ಅಡ್ವಾಂಟೇಜ್ ನೋಡಿ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಕೆಲವೊಂದು ಕೇಸ್ ಸ್ಟಡಿಗಳು ನೋಡಿದ್ರೆ ಗೊತ್ತಾಗುತ್ತೆ. ಕಂಟ್ರಿಗಳು ನೋಡಿ, ಯುರೋಪಿಯನ್ ಯೂನಿಯನ್ ಬೆಲ್ಜಿಯಂನಲ್ಲಿ ವಾಟ್ ಹ್ಯಾಪನ್ ಆಫ್ಟರ್ ಎಮಿಷನ್ ಅಲೈನ್ಮೆಂಟ್. ಎಮಿಷನ್ ಅಲೈನ್ಮೆಂಟ್ ಆದ್ಮೇಲೆ ಎಕ್ಸ್ಪೋರ್ಟ್ ಆಫ್ ಮೀಡಿಯಂ ಟ್ರ್ಯಾಕ್ಟರ್ಸ್ ಗ್ರೂ 200x, ಡಬಲ್ 200% ಆಫ್ಟರ್ ಟ್ರೆಮ್ 4 ಅನ್ನು ಅಳವಡಿಸ್ಕೊಂಡ್ಮೇಲೆ ಎಕ್ಸ್ಪೋರ್ಟ್ ಜಾಸ್ತಿ ಆಯ್ತು. US ಅಲ್ಲಿ ಲಾರ್ಜ್ ಟ್ರ್ಯಾಕ್ಟರ್ಸ್ ಎಕ್ಸ್ಪೋರ್ಟ್ ಇವನ್ ಆಸ್ ಓವರ್ ಎಕ್ಸ್ಪೋರ್ಟ್ ಡಿಕ್ಲೈನ್ ಆದ್ರೂ ಸಹ ಲಾರ್ಜ್ ಟ್ರ್ಯಾಕ್ಟರ್ ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಬ್ರೆಜಿಲ್ ನಲ್ಲಿ ಎಕ್ಸ್ಪೋರ್ಟ್ ಜಾಸ್ತಿ ಆಗಿದೆ, 4.5 ಮಿಲಿಯನ್ 88 ಮಿಲಿಯನ್ ತನಕ. ಆಫ್ಟರ್ ಬ್ರೆಜಿಲ್ ಅಡಾಪ್ಟೆಡ್ ಸಿಮಿಲರ್ ಸ್ಟ್ಯಾಂಡರ್ಡ್ಸ್. ಇವರು ಸಹ ಒಳ್ಳೆ ಸ್ಟ್ಯಾಂಡರ್ಡ್ ಅನ್ನ ಅಡಾಪ್ಟ್ ಮಾಡ್ಕೊಂಡ್ರು. ಅದರಿಂದಾಗಿ ಇವರ ಎಕ್ಸ್ಪೋರ್ಟ್ ಸಹ ಜಾಸ್ತಿ ಆಗಿದೆ. ಅಂದ್ರೆ ಏನು ಇಲ್ಲಿ ಹೇಳ್ತಾ ಇರೋದು, ನಮ್ಮ ಸ್ಟ್ಯಾಂಡರ್ಡ್ ಕರೆಕ್ಟ್ ಆಗಿದ್ರೆ, ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಇದ್ರೆ, ಯಾವುದೇ ಪರಿಣಾಮ ದೊಡ್ಡ ಮಟ್ಟದಲ್ಲಿ ಆಗದೆ ಇದ್ರೆ ನಾವು ಮಾಡುವಂತ ಎಕ್ಸ್ಪೋರ್ಟಿಗೂ ಬೆಲೆ ಬರ್ತಾ ಹೋಗುತ್ತೆ. ಹಾಗಾದ್ರೆ ನಾವು ಏನು ಕಲಿಬೇಕಾಗುತ್ತೆ? ಮುಖ್ಯವಾಗಿ ಓಲ್ಡ್ ಸ್ಟ್ರಾಟಜಿ, ಫ್ಯೂಚರ್ ಸ್ಟ್ರಾಟಜಿ. ಓಲ್ಡ್ ನಾವು ಪ್ರೈಸ್ಗೆ ಸಹ ಕಾಂಪೀಟ್ ಮಾಡ್ತಾ ಇದ್ವಿ ಅಲ್ವಾ? ಪ್ರೈಸ್ ವೇರಿ ಆಗಬೇಕು, ಪ್ರೈಸ್ ಜಾಸ್ತಿ ಮಾಡೋದು ಕಡಿಮೆ ಮಾಡೋದು ಮಾಡ್ತಾ ಇದ್ವಿ. ಆದ್ರೆ ಈಗ ಮುಖ್ಯವಾಗಿ ನಾವು ಟೆಕ್ನಾಲಜಿ ಮತ್ತೆ ಸಸ್ಟೈನಬಿಲಿಟಿ ಅದರ ಆಧಾರದ ಮೇಲೆ ಕಾಂಪೀಟ್ ಮಾಡಬೇಕು. ಡೀಸೆಲ್ ಇಂಜಿನ್ ಇತ್ತು ಮೊದಲು, ಈಗ ಎಲೆಕ್ಟ್ರಿಕ್ ಮತ್ತೆ ಹೈಬ್ರಿಡ್ ಟ್ರ್ಯಾಕ್ಟರ್ಗಳು ಬರುತ್ತೆ. ಬೇಸಿಕ್ ಮಷಿನ್ಗಳಿತ್ತು, ಈಗ ಸ್ಮಾರ್ಟ್ ಟ್ರ್ಯಾಕ್ಟರ್ಗಳು. ಅಲ್ಲಿ GPS ಇರುತ್ತೆ, IoT, AI ಎನಾಬಲ್ಡ್ ಸಿಸ್ಟಮ್ಗಳು, ಇದೆಲ್ಲವನ್ನ ಯೂಸ್ ಮಾಡ್ಕೊಳ್ಬೇಕು ಫ್ಯೂಚರ್ ಅಲ್ಲಿ, ಅಂತಂದ್ರೆ ಈಗ ಮುಂದಿನ ದಿನಗಳಲ್ಲಿ. ಇದ್ರ ಜೊತೆ ನಮ್ಮ ಮೇಕ್ ಇನ್ ಇಂಡಿಯಾ, ಆತ್ಮನಿರ್ಭರ್ ಭಾರತ್, PLI ಸ್ಕೀಮ್ ಎಲ್ಲ ಇದೆಯಲ್ವಾ, ಇದೆಲ್ಲವನ್ನ ಕರೆಕ್ಟ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡಿದಾಗ ಇದ್ರ ಜೊತೆ ಅದನ್ನು ಸಹ ಮುಂದುವರ್ಸ್ಕೊಂಡು ಹೋಗಬಹುದು. ಇನ್ನು ವೈಡರ್ ಎಕನಾಮಿಕ್ ಮತ್ತೆ ಸೋಷಿಯಲ್ ಬೆನಿಫಿಟ್. ಇದರಿಂದ ಏನಾಗುತ್ತೆ? ಫಾರ್ಮರ್ಸ್ ಗಳಿಗೆ ಎಫಿಷಿಯನ್ಸಿ ಜಾಸ್ತಿ ಸಿಗುತ್ತೆ, ಫ್ಯೂಯಲ್ ಕಾಸ್ಟ್ ಲೋ ಆಗುತ್ತೆ, ಅಂತಂದ್ರೆ ಇಂಧನದ ಖರ್ಚು ಕಡಿಮೆ ಆಗುತ್ತೆ. ಇಂಡಸ್ಟ್ರಿ ಹೈಯರ್ ಎಕ್ಸ್ಪೋರ್ಟ್ ಪ್ರಾಫಿಟ್ ಗೊತ್ತಿದೆ ಹೇಗೂ, ಬೇರೆ ಕಡೆ ನಮ್ಮ ಟ್ರ್ಯಾಕ್ಟರ್ ಗಳಿಗೆ ವ್ಯಾಲ್ಯೂ ಬರುತ್ತೆ. ಒಂದು ಬ್ರ್ಯಾಂಡ್ ಇಮೇಜ್ ಕ್ರಿಯೇಟ್ ಆಗುತ್ತೆ. ಇಂಡಿಯಾದ ಟ್ರ್ಯಾಕ್ಟರ್ ಅಂತಂದ್ರೆ ಒಂದು ಪರಿಸರ ಸ್ನೇಹಿಯಾಗಿದ್ದು ಎಲ್ಲ ಕಡೆ ಯೂಸ್ ಮಾಡಬಹುದು ಅಂತ ವೆಸ್ಟರ್ನ್ ಕಂಟ್ರೀಸ್ಗಳು ಒಂದು ಬ್ರ್ಯಾಂಡ್ ಅನ್ನ ಸೃಷ್ಟಿ ಮಾಡುತ್ತೆ, ಅವರೇ ಪ್ರಮೋಟ್ ಮಾಡುತ್ತವೆ. ಎನ್ವೈರ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ರೂರಲ್ ಪೊಲ್ಯೂಷನ್ ಕಡಿಮೆ ಆಗುತ್ತೆ. ಡಿಪ್ಲೊಮಸಿಗೆ ಸಂಬಂಧಪಟ್ಟ ಹಾಗೆ ಸೌತ್ ರಿಲೇಷನ್ಸ್ ಅಲ್ವಾ? ಸೌತ್ ಅಂತಂದ್ರೆ ಗ್ಲೋಬಲ್ ಸೌತ್ ಅಂತ ನಾವು ಕರೀತೇವೆ. ಡೆವಲಪಿಂಗ್ ಕಂಟ್ರೀಸ್ಗಳು ಅಥವಾ ಅಂಡರ್ ಡೆವಲಪ್ಡ್ ಕಂಟ್ರೀಸ್ಗಳು, ಇದೆಲ್ಲ ಗ್ಲೋಬಲ್ ಸೌತ್ ಅಲ್ಲಿ ಬರುತ್ತೆ. ಸೌತ್ ರಿಲೇಷನ್, ಆಫ್ರಿಕಾ, ಆಸಿಯಾನು, ಲ್ಯಾಟಿನ್ ಅಮೆರಿಕಾ, ಈ ಎಲ್ಲ ದೇಶಗಳ ನಡುವಿನ ಒಂದು ಸಂಬಂಧ ವೃದ್ಧಿ ಆಗ್ತಾ ಹೋಗುತ್ತೆ. ಹಾಗಾಗಿ ಎಮಿಷನ್ ಸ್ಟ್ಯಾಂಡರ್ಡ್ ಅನ್ನೋದು ರೆಗ್ಯುಲೇಟರಿ ಬರ್ಡನ್ ಅಲ್ಲ, ಇದೊಂದು ಗ್ಲೋಬಲ್ ಪಾಸ್ಪೋರ್ಟ್ ತರ. ನಾವು ಚೀಫ್ ಮ್ಯಾನುಫ್ಯಾಕ್ಚರ್ ಆಗೋ ಬದಲು ಕ್ಲೀನ್ ಟೆಕ್ನಾಲಜಿ ಲೀಡರ್ ಆಗಬೇಕು, ಅದ್ರ ಕಡೆ ಮುಖ ಮಾಡಬೇಕು ಅಂತ ಇದರಲ್ಲಿ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ನೋಡಿ, ಇದು ಇಂಪಾರ್ಟೆಂಟ್ ಬಹಳ. ಇನ್ಫ್ಲೇಷನ್ ಲೆಸನ್ಸ್, ವೈ RBI ಮಸ್ಟ್ ರೀಕ್ಯಾಲಿಬ್ರೇಟ್ ಇಟ್ಸ್ ಸ್ಟ್ರಾಟಜಿ. ಎಕಾನಮಿ ಬಹಳ ಇಂಪಾರ್ಟೆಂಟ್. ರಿಟೇಲ್ ಇನ್ಫ್ಲೇಷನ್ ಗೊತ್ತಿದೆ ನಿಮ್ಗೆ ಅಲ್ವಾ? ಇಂಡಿಯಾ ಅದು ಏನಾಗ್ತಾ ಇದೆ, 1.54%ಗೆ ಫಾಲ್ ಆಗಿದೆ, ಕಡಿಮೆ ಬಂದಿದೆ. ಅದು 99 ಮಂತ್, 99 ತಿಂಗಳಲ್ಲಿ ಅತ್ಯಂತ ಕಡಿಮೆ ದರ ಇದು. ಫಾರ್ ಬಿಲೋ RBI's ಟಾರ್ಗೆಟ್ ಆಫ್ 4%. ನಮ್ಮ ಟಾರ್ಗೆಟ್ ಏನು 4 ± 2 ಅಂತಿರುತ್ತೆ. 4%ಗಿಂತ ತುಂಬಾ ಕಡಿಮೆ ಆಗ್ಬಿಟ್ಟಿದೆ ಇನ್ಫ್ಲೇಷನ್ ರೇಟ್.
ದಿಸ್ ಅನ್ಯೂಶುವಲ್ ಸಿಚುವೇಶನ್ ರೈಸಸ್ ಟೂ ಮೇಜರ್ ಇಶ್ಯೂಸ್. ಇದರಿಂದಾಗಿ ಎರಡು ಇಶ್ಯೂ ಬರ್ತಾ ಇದೆ. ಏನು? ಶುಡ್ ಆರ್ ಬಿ ಐ ರೆಡ್ಯೂಸ್ ಇಂಟ್ರೆಸ್ಟ್ ರೇಟ್ಸ್ ಟು ಬೂಸ್ಟ್ ಡಿಮ್ಯಾಂಡ್. ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದ್ರೆ ಆವಾಗ ಡಿಮ್ಯಾಂಡ್ ಬೂಸ್ಟ್ ಸಿಗುತ್ತೆ, ಅದನ್ನ ಮಾಡ್ಬೇಕಾ? ಅಥವಾ ವೈ ಇಸ್ ಆರ್ ಬಿ ಐ ಕನ್ಸಿಸ್ಟೆಂಟ್ಲಿ ಫೇಲಿಂಗ್ ಟು ಫೋರ್ಕಾಸ್ಟ್ ಇನ್ಫ್ಲೇಷನ್ ಅಕ್ಯುರೇಟ್ಲಿ? ಇನ್ಫ್ಲೇಷನ್ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ಪ್ರೆಡಿಕ್ಟ್ ಮಾಡ್ಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಆರ್ ಬಿ ಐ ಹತ್ರ? ಎರಡು ಇಶ್ಯೂಗಳು ಸಹ ಇರುತ್ತೆ. ಇಂಟ್ರೆಸ್ಟ್ ರೇಟ್ ಕಡಿಮೆ ಮಾಡಿದ್ರೆ ಏನಾಗುತ್ತೆ ಹೇಳಿ? ಹಣ ಇರೋದನ್ನ ವಾಪಸ್ ಪಡ್ಕೊಳ್ತಾರೆ ಬ್ಯಾಂಕು, ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಆ ಹಣ ಬಡ್ಡಿ ಕಡಿಮೆ ಆದಾಗ ಅದನ್ನ ಅಲ್ಲಿಂದ ತೆಗೆದು ಬೇರೆ ಕಡೆ ಇನ್ವೆಸ್ಟ್ ಮಾಡ್ತಾರೆ, ಕೆಲವರು ಬೇರೆ ಕಡೆ ಸ್ಪೆಂಡ್ ಮಾಡ್ತಾರೆ. ಹೀಗಾದಾಗ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ. ಅಥವಾ ಆರ್ ಬಿ ಐ ಹತ್ರ ಕರೆಕ್ಟ್ ಆಗಿ ಫೋರ್ಕಾಸ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆ ಅಂತ ಹೇಳ್ತಿದ್ದಾರೆ ನೋಡಿ. ರಿಟೇಲ್ ಇನ್ಫ್ಲೇಷನ್ CPI ಅಲ್ವಾ, ಇದು 1.54 ಇದೆ, 8 ವರ್ಷಗಳಲ್ಲೇ ಕಡಿಮೆ ಇದೆ. ಆರ್ ಬಿ ಐ ಕಂಫರ್ಟ್ ಬ್ಯಾಂಡ್ ಎಷ್ಟಿದೆ? 2% 6%, ಅಂದ್ರೆ 4 ± 2 ಅಂತ ಹೇಳ್ತಾರೆ. 4ಕ್ಕೆ 2 ಕೂಡಿಸ್ಬೇಕು ಅಥವಾ 2 ಕಳಿಬೇಕು, 2ರಿಂದ 6 ತನಕ ಇರುತ್ತೆ ಒಂದು ಕಂಫರ್ಟ್ ಬ್ಯಾಂಡ್. ಐಡಿಯಲ್ ಟಾರ್ಗೆಟ್ ಎಷ್ಟು? 4%. ಎವರೇಜ್ ಇನ್ಫ್ಲೇಷನ್ ಆಲ್ಮೋಸ್ಟ್ 2.2%, ಲೋ ಬಟ್ ಅಕ್ಸೆಪ್ಟೇಬಲ್. 2025-26ರಲ್ಲಿ ಕಡಿಮೆ 2.2 ತನಕ ನಾವು ಅಕ್ಸೆಪ್ಟ್ ಮಾಡ್ಕೋಬಹುದು. ಮೊದಲೆಲ್ಲ ನೋಡಿ, ವೆನ್ ಇನ್ಫ್ಲೇಷನ್ ವಾಸ್ ಹೈ ಅಬೌವ್ 6%, ಅವಾಗ ಏನ್ ಮಾಡ್ತಾ ಇತ್ತು? ಆರ್ ಬಿ ಐ ಸ್ಟ್ರಿಕ್ಟ್ಲಿ ಏಮ್ಡ್ ಫಾರ್ 4% ಮೀಡಿಯನ್ ಟಾರ್ಗೆಟ್. ಅವಾಗ ಸ್ಟ್ರಿಕ್ಟ್ ಆಗಿ 4%ಗೆ ಟಾರ್ಗೆಟ್ ಇಟ್ಕೊಳ್ತಾ ಇದ್ರು. ಬಟ್ ನಾವು ಇನ್ಫ್ಲೇಷನ್ ಇಸ್ ಬಿಲೋ 4%. ಈಗೇನ್ ಮಾಡೋದು? ಶುಡ್ ಆರ್ ಬಿ ಐ ನಾಟ್ ಏಮ್ ಟು ಬ್ರಿಂಗ್ ಇಟ್ ಅಪ್ವರ್ಡ್ ಟುವರ್ಡ್ಸ್ 4% ಅಲ್ವಾ? ಇದಕ್ಕಿಂತ ಜಾಸ್ತಿ ಮಾಡ್ಬೇಕಲ್ವಾ ಈಗ? ಆದ್ರೆ ಈಗ ಈ ಕಡಿಮೆ ಇನ್ಫ್ಲೇಷನ್ ಇಂದ ಏನ್ ತೊಂದರೆ? ವೈ ಎಕ್ಸ್ಟ್ರೀಮ್ಲಿ ಲೋ ಇನ್ಫ್ಲೇಷನ್ ಕ್ಯಾನ್ ಬಿ ಬ್ಯಾಡ್? ಡಿಮ್ಯಾಂಡ್ ಪ್ರಾಬ್ಲಮ್. ಏನ್ ಹೇಳಿ? ಲೋ ಇನ್ಫ್ಲೇಷನ್ ಇದೆಂಟ್ ಆಲ್ವೇಸ್ ಗುಡ್. ಇನ್ಫ್ಲೇಷನ್ ಕಡಿಮೆ ಆಗಿದೆ ಅಂದ್ರೆ ಅದರ ಅರ್ಥ ಅದು ಒಳ್ಳೇದಂತಲ್ಲ ಯಾವಾಗಲೂ. ಇಫ್ ಇನ್ಫ್ಲೇಷನ್ ಇಸ್ ವೆರಿ ಲೋ, ಅದರ ಅರ್ಥ ಏನಿರಬಹುದು? ಡಿಮ್ಯಾಂಡ್ ಇಲ್ಲ, ಲೋ ಡಿಮ್ಯಾಂಡ್, ಕನ್ಸಂಪ್ಷನ್ ಮಾಡ್ತಾ ಇಲ್ಲ ಜನರು, ಉಪಭೋಗಿಸೋದು ಅಂತ ಹೇಳ್ತೀವಲ್ಲ, ವಸ್ತುಗಳನ್ನ ಖರೀದಿ ಮಾಡ್ತಾ ಇಲ್ಲ. ಮತ್ತೆ ಸಪ್ಲೈ ಗೂಡ್ಸ್ ಪೂರೈಕೆ ಜಾಸ್ತಿ ಆಗ್ಬಿಟ್ಟಿದೆ, ಓವರ್ ಸಪ್ಲೈ ಆಫ್ ಗೂಡ್ಸ್ ಆಗ್ಬಿಟ್ಟಿದೆ, ಪ್ರೊಡಕ್ಷನ್ ಜಾಸ್ತಿ ಆಗ್ಬಿಟ್ಟಿದೆ, ಬೈ ಮಾಡೋದು ಕಡಿಮೆ ಆಗ್ಬಿಟ್ಟಿದೆ. ಇದ್ರ ಜೊತೆ ಫಾಲಿಂಗ್ ಪ್ರೈಸಸ್ ಕ್ಯಾನ್ ಡಿಸ್ಕರೇಜ್ ಬಿಸ್ನೆಸಸ್ ಫ್ರಮ್ ಇನ್ವೆಸ್ಟಿಂಗ್. ಆ ಕಡೆ ಬಿಸ್ನೆಸ್ಗಳು ಇಲ್ಲಿ ಅಥವಾ ಡಿಮ್ಯಾಂಡ್ ಇಲ್ಲ ಅಂತಂದ್ರೆ, ಕನ್ಸಂಪ್ಷನ್ ಇಲ್ಲ ಅಂತಂದ್ರೆ ಅವ್ರು ಬಂದು ಇನ್ವೆಸ್ಟ್ ಮಾಡೋದಿಲ್ಲ. ನೋಡಿ, ಕ್ಲೋತಿಂಗ್, ಫುಟ್ವೇರ್ ಇನ್ಫ್ಲೇಷನ್ ಇದು 2.3 ಮಾತ್ರ ಇದೆ, 2 ವರ್ಷಗಳಲ್ಲಿ ಕಡಿಮೆ ಆಗ್ತಾ ಬಂದಿದೆ. ಹಾಗಾಗಿ ಕನ್ಸ್ಯೂಮರ್ ಸ್ಪೆಂಡಿಂಗು, ಗ್ರಾಹಕರು ಇದನ್ನ ಖರೀದಿ ಮಾಡೋದು ಬಹಳ ಕಡಿಮೆ ಅಂತ ಇದರಿಂದ ಗೊತ್ತಾಗುತ್ತೆ. ಚೀನಾದಿಂದ ಏನ್ ಕಲಿಬಹುದು ನಾವು? ಚೀನಾದಲ್ಲಿ ದೊಡ್ಡ ಪ್ರಾಬ್ಲಮ್ ಆಗಿತ್ತು, ಮ್ಯಾಸಿವ್ ಓವರ್ ಸಪ್ಲೈ. ದೊಡ್ಡ ಮಟ್ಟದಲ್ಲಿ ತುಂಬಾ ಪ್ರೊಡಕ್ಷನ್ ಜಾಸ್ತಿ ಆಗ್ಬಿಡುತ್ತೆ, ಅಷ್ಟು ಖರೀದಿ ಆಗೋದೇ ಇಲ್ಲ, ಅದು ಸಹ ಓವರ್ ಸಪ್ಲೈ ಪ್ರಾಬ್ಲಮ್. ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೆ ಚೀನಾ ಏನ್ ಮಾಡುತ್ತೆ? ಚೀನಾ ರಿಲೈಸ್ ಹೆವಿಲಿ ಆನ್ ಎಕ್ಸ್ಪೋರ್ಟಿಂಗ್ ಚೀಪ್ ಗೂಡ್ಸ್ ಟು ಗ್ಲೋಬಲ್ ಮಾರ್ಕೆಟ್. ಆವಾಗ ಆ ಚೀಪ್ ಗೂಡ್ಸ್ ಗಳನ್ನ ಗ್ಲೋಬಲ್ ಮಾರ್ಕೆಟ್ಗೆ ಸಪ್ಲೈ ಮಾಡ್ಬಿಡೋದು, ಎಕ್ಸ್ಪೋರ್ಟ್ ಮಾಡ್ಬಿಡೋದು, ಅದು ಚೀನಾದ ಪ್ಲಾನ್. ಆದ್ರೆ ನಮ್ಮ ದೇಶದಲ್ಲಿ ಏನ್ ಪ್ರಾಬ್ಲಮ್? ಇಂಡಿಯಾ ಡಸ್ ನಾಟ್ ಹ್ಯಾವ್ ಸ್ಟ್ರಾಂಗ್ ಗ್ಲೋಬಲ್ ಎಕ್ಸ್ಪೋರ್ಟ್ ಡಿಮ್ಯಾಂಡ್ ಕ್ಯಾಪಬಿಲಿಟಿ ಅಲ್ವಾ? ಅಂತಂದ್ರೆ ಅದಕ್ಕೆ ಟ್ಯಾರಿಫ್ ಟೆನ್ಷನ್ಗಳು ಸಹ ಇದೆ, ಪ್ರೊಟೆಕ್ಷನಿಸಮ್ ಸಹ ಇದೆ. ಎಲ್ಲ ಕಾರಣದಿಂದಾಗಿ ಎಫಿಷಿಯಂಟ್ ಆಗಿ ನಾವು ಗ್ಲೋಬಲ್ ಲೆವೆಲ್ ಅಲ್ಲಿ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಇನ್ನು ಗೌರ್ಮೆಂಟ್ ಅಟೆಂಪ್ಟ್ಸ್ ಏನ್ ಮಾಡಿದೆ? ಗೌರ್ಮೆಂಟ್ ಡಿಮ್ಯಾಂಡ್ ಬೂಸ್ಟ್ ಮಾಡ್ಲಿಕ್ಕೆ ಇನ್ಕಮ್ ಟ್ಯಾಕ್ಸ್ ಕಡಿಮೆ ಮಾಡಿದ್ರು, ರಿಬೇಟ್ ಮಾಡಿದ್ರು ಅಲ್ವಾ? ಇನ್ಕಮ್ ಟ್ಯಾಕ್ಸ್ ಕಡಿತ ಮಾಡಿದ್ರು 12 ಲಕ್ಷ ತನಕ ಎಲ್ಲ, ನೀವು ಕೇಳಿರಬಹುದು. ಅವಾಗ ಅದನ್ನ ರಿಬೇಟ್ ಮಾಡಿದ್ರು. ಆದ್ರೆ ಇನ್ಕಮ್ ಟ್ಯಾಕ್ಸ್ ಕಡಿಮೆ ಮಾಡಿದ್ರೆ ಜನರ ಹತ್ರ ಹೆಚ್ಚು ಹಣ ಬರುತ್ತೆ, ಹೆಚ್ಚು ಹಣದಿಂದ ಖರ್ಚು ಮಾಡ್ತಾರೆ ಅಂತ ಸರ್ಕಾರ ತಿಳ್ಕೊಂಡಿತ್ತು. ಆದ್ರೆ ಪೀಪಲ್ ಏನ್ ಮಾಡಿದ್ರು, ಜನರು ಏನ್ ಮಾಡಿದ್ರು? ಉಳಿದಿರೋ ಹಣನ ಸೇವ್ ಮಾಡಿದ್ರು, ಅಥವಾ ಅದನ್ನ ಸಾಲ ತೀರಿಸ್ಲಿಕ್ಕೆ ಉಪಯೋಗಿಸ್ಕೊಂಡ್ರು, ಖರ್ಚೇ ಮಾಡಲಿಲ್ಲ, ಡಿಡ್ ನಾಟ್ ಸ್ಪೆಂಡ್. ಅದೊಂದು. GST ಕಟ್ ಮಾಡಿದ್ರು, ಅದೇನಾಯ್ತು? ಟೆಂಪರರಿ ಆಗಿ ಕನ್ಸಂಪ್ಷನ್ ಇನ್ಕ್ರೀಸ್ ಆಯ್ತು, ಆದ್ರೆ ಲಾಂಗ್ ಟರ್ಮ್ ಅಲ್ಲಿ ಅದರಿಂದ ಜಾಸ್ತಿ ಉಪಯೋಗ ಆಗುತ್ತೆ ಅಂತಿಲ್ಲ. ಹಾಗಾಗಿ ಡಿಮ್ಯಾಂಡ್ ಕ್ಯಾನಾಟ್ ಬಿ ರಿವೈವ್ಡ್ ಓನ್ಲಿ ಬೈ ಯೂಸಿಂಗ್ ಟ್ಯಾಕ್ಸ್ ಕಟ್ಸ್. ನೀಡ್ ರಿಯಲ್ ವೇಜ್ ಇನ್ಕ್ರೀಸ್, ಜಾಬ್ ಕ್ರಿಯೇಷನ್, ಇದು ನಿಜವಾಗ್ಲೂ ಅವಶ್ಯಕತೆ ಇರೋದು. ಇನ್ಕಮ್ ಟ್ಯಾಕ್ಸ್ ಕಟ್ ಮಾಡಿದೀವಿ ಅಥವಾ GST ಕಟ್ ಮಾಡಿದೀವಿ ಅಂದ ಮಾತ್ರಕ್ಕೆ ಡಿಮ್ಯಾಂಡ್ ಗ್ರೋ ಆಗೋದಿಲ್ಲ ಅಷ್ಟು ಸುಲಭವಾಗಿ. ರಿಯಲ್ ವೇಜ್ ಇನ್ಕ್ರೀಸ್ ಆಗಬೇಕು, ಸಂಬಳ ಜಾಸ್ತಿ ಆಗಬೇಕು, ಕೂಲಿ ಕೆಲಸದವರಿಗೆ ಜಾಸ್ತಿ ಕೂಲಿ ಸಿಗಬೇಕು, ಜಾಬ್ ಕ್ರಿಯೇಷನ್ ಆಗಬೇಕು, ಅನ್ಎಂಪ್ಲಾಯ್ಮೆಂಟ್ ಕಡಿಮೆ ಆಗಬೇಕು. ಆವಾಗ ಮಾತ್ರ ಡಿಮ್ಯಾಂಡ್ ಅನ್ನು ಜಾಸ್ತಿ ಮಾಡಬಹುದು. ಇನ್ನು ಪ್ರೈವೇಟ್ ಸೆಕ್ಟರ್ ರೋಲ್ ಏನಿದೆ ಇದರಲ್ಲಿ? ಜಾಬ್ ವೇಜ್ ಕ್ರಿಯೇಷನ್ ಅಲ್ಲಿ ನೋಡಿ, ಪ್ರೈವೇಟ್ ಕಾರ್ಪೊರೇಟ್ ಇನ್ವೆಸ್ಟ್ಮೆಂಟ್ ಅನೌನ್ಸ್ಮೆಂಟ್ ಹ್ಯಾವ್ ಇನ್ಕ್ರೀಸ್ಡ್. ಇನ್ವೆಸ್ಟ್ಮೆಂಟ್ ಅನೌನ್ಸ್ಮೆಂಟ್ ಇನ್ಕ್ರೀಸ್ ಆಗಿದೆ, ಆದ್ರೆ ಅನೌನ್ಸ್ಮೆಂಟ್ ಅಂತಂದ್ರೆ ಆಕ್ಚುಲ್ ಪ್ರಾಜೆಕ್ಟ್ ಅಲ್ಲ. ಅನೌನ್ಸ್ ಮಾಡ್ತಾ ಇದ್ದಾರೆ, ಆದ್ರೆ ಮುಂದೂಡೋದು, ಕೆಲವೊಂದ್ಸಾರಿ ಅದನ್ನ ಅಲ್ಲಿ ನಿಲ್ಸೋದು, ಆ ತರ ಎಲ್ಲ ಆಗ್ತಾ ಇರುತ್ತೆ.
create jobs and wages, investment must convert into factory production and employment. ಇನ್ವೆಸ್ಟ್ಮೆಂಟ್ ಅನ್ನೋದು ಪ್ರೊಡಕ್ಷನ್ ಮತ್ತೆ ಎಂಪ್ಲಾಯ್ಮೆಂಟ್ ಕನ್ವರ್ಟ್ ಆಗಬೇಕು. ಅದು ಆವಾಗ ಮಾತ್ರ ಜಾಬ್ಸ್ ವೇಜಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಹಾಗಾದ್ರೆ RBI ಏನ್ ಮಾಡ್ಬೇಕೀಗ? ಚೇಂಜ್ ಮಾನಿಟರಿ ಪಾಲಿಸಿ ಸ್ಟ್ಯಾನ್ಸ್ ಅಲ್ವಾ? ಆರ್ಟಿಕಲ್ ಏನ್ ಹೇಳ್ತಾ ಇದ್ದಾರೆ? ಇಂಟ್ರೆಸ್ಟ್ ರೇಟ್ ಕಟ್ ಮಾಡಿ ಇನ್ ದ ನೆಕ್ಸ್ಟ್ ಮಾನಿಟರಿ ಪಾಲಿಸಿ ಕಮಿಟಿ ಮೀಟಿಂಗ್ ಅಲ್ಲಿ ಡಿಸೆಂಬರ್ ನಲ್ಲಿ. ಲೋವರ್ ರೇಟ್ಸ್ ಇದ್ರೆ ಚೀಪರ್ ಲೋನ್ಸ್, ಇನ್ವೆಸ್ಟ್ಮೆಂಟ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ. ವಿತ್ ಇನ್ಫ್ಲೇಷನ್ 1.54%, RBI ಹ್ಯಾಸ್ ಫುಲ್ ಸ್ಪೇಸ್ ಟು ಬಿ ಅಕಾಮಡೇಟಿವ್, ಗ್ರೋತ್ ಸಪೋರ್ಟಿವ್ ತರ ಮಾಡಬೇಕು, ಕನ್ಸರ್ವೇಟಿವ್ ಆಗಬಾರ್ದು. ಅದರ ಜೊತೆ RBI ಫೋರ್ಕಾಸ್ಟಿಂಗ್ ಫೇಲ್ಯೂರ್ ಅಂತಂದ್ರೆ ಎಷ್ಟು ಆಗಬಹುದು ಇನ್ಫ್ಲೇಷನ್ ಅನ್ನೋದನ್ನ ಫೋರ್ಕಾಸ್ಟ್ ಮಾಡೋದ್ರಲ್ಲಿ ಫೇಲ್ಯೂರ್ ಆಗ್ತಾ ಇದೆ. ಮೊದಲು ಎಷ್ಟು ಅಂದ್ಕೊಂಡಿದ್ರು? 4% ಅಂತ ಅಂದ್ಕೊಂಡಿದ್ರು, ಆದ್ರೆ ಆಗಿರೋದು ಈಗ 2.6% ಸೆಪ್ಟೆಂಬರ್ ಅಲ್ಲಿ. ಜಸ್ಟ್ 6 months RBI ರೆಡ್ಯೂಸ್ ಅಂತಂದ್ರೆ 6% ರಿವೈಸ್ ಮಾಡಿರೋದು. ಸಾರಿ, ಮೇಲ್ಗಡೆ ಫೋರ್ಕಾಸ್ಟ್ ಮಾಡಿದ್ರು 4%, ಮತ್ತೆ ಫೋರ್ಕಾಸ್ಟ್ ಮಾಡಿದ್ದಾರೆ. ರಿವೈಸ್ ಮಾಡಿದ್ರು ಆ ಫೋರ್ಕಾಸ್ಟ್ ಅನ್ನೇ ಇನ್ನೊಂದ್ಸರಿ ರಿವೈಸ್ ಮಾಡ್ತಾರೆ. RBI ಏನ್ ಮಾಡುತ್ತೆ? ತನ್ನ ಒಂದು ಅಸಂಪ್ಷನ್ ಅಥವಾ ಒಂದು ಫೋರ್ಕಾಸ್ಟಿಂಗ್ ಅನ್ನೇ ರಿವೈಸ್ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಅದರ ಅರ್ಥ ಏನು? ಮೆಥಡಲಾಜಿಕಲ್ ವೀಕ್ನೆಸ್ ಇದೆ. ಅದನ್ನ ಕ್ಯಾಲ್ಕುಲೇಟ್ ಮಾಡೋದ್ರಲ್ಲಿ ಅಥವಾ ಅದನ್ನ ಪ್ರೆಡಿಕ್ಟ್ ಮಾಡೋದ್ರಲ್ಲಿ RBI ವೀಕ್ ಆಗಿದೆ, ಕೆಲವೊಂದು ದೋಷಗಳಿರಬಹುದು ಹೇಳ್ತಾ ಇದ್ದಾರೆ. ಹಾಗಾದ್ರೆ ವೈ ಫೋರ್ಕಾಸ್ಟಿಂಗ್ ಅಕ್ಯುರಸಿ ಮ್ಯಾಟರ್ಸ್? ಯಾಕೆ ಎಷ್ಟೆಲ್ಲ ಹೇಳ್ತಾ ಇದ್ದಾರೆ? ಅಷ್ಟು ಅಕ್ಯುರೇಟ್ ಆಗಿ ಫೋರ್ಕಾಸ್ಟ್ ಮಾಡುವ ಅವಶ್ಯಕತೆ ಏಕಿದೆ? ಯಾಕಂತಂದ್ರೆ ಮಾನಿಟರಿ ಪಾಲಿಸಿ ಡಿಸಿಷನ್ಸ್ ಇರುತ್ತಲ್ವಾ, ರೆಪೋ ರೇಟು, CRR, ಇದೆಲ್ಲ ಇನ್ಫ್ಲೇಷನ್ ಫೋರ್ಕಾಸ್ಟ್ ಮೇಲೆ ಡಿಪೆಂಡ್ ಆಗಿರೋದು. ರಾಂಗ್ ಫೋರ್ಕಾಸ್ಟ್ ಮಾಡಿದ್ರೆ ರಾಂಗ್ ಪಾಲಿಸಿ ಆಗುತ್ತೆ, ಪಾಲಿಸಿ ಇಂಪ್ಲಿಮೆಂಟ್ ಆಗ್ತಾ ಹೋಗುತ್ತೆ, ಎಕನಾಮಿಕ್ ಇಂಬ್ಯಾಲೆನ್ಸ್ ಕ್ರಿಯೇಟ್ ಆಗುತ್ತೆ. ಹೀಗಾಗಿ ಇಶ್ಯೂ ಲೋ ಇನ್ಫ್ಲೇಷನ್ ಇದ್ರೆ ಏನ್ ಮಾಡಬೇಕು? ಇಂಟ್ರೆಸ್ಟ್ ಕಟ್ ಮಾಡಬೇಕು, ಡಿಮ್ಯಾಂಡ್ ಸಪೋರ್ಟ್ ಮಾಡಬೇಕು. ವೀಕ್ ಡಿಮ್ಯಾಂಡ್ ಇದ್ರೆ ರಿಯಲ್ ವೇಜಸ್, ಜಾಬ್ ಕ್ರಿಯೇಷನ್ ಜಾಸ್ತಿ ಮಾಡಬೇಕು. ಮತ್ತೆ ಫೋರ್ಕಾಸ್ಟ್ ಎರರ್ ಅನ್ನ ಕರೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಡೇಟಾ ಕರೆಕ್ಟ್ ಆಗಿ ಇಂಪ್ರೂವ್ ಮಾಡ್ಕೊಳ್ಳಿ. ಪ್ರೆಡಿಕ್ಷನ್ ಸಿಸ್ಟಮ್ ಅನ್ನ ಇನ್ನಷ್ಟು ಸ್ಟ್ರೆಂಥನ್ಗೊಳಿಸಿ, ಅಂತಂದ್ರೆ ಅದನ್ನ ಇನ್ನಷ್ಟು ಬಲಿಷ್ಠಗೊಳಿಸಬೇಕು. ಗ್ಲೋಬಲ್ ಕಾಂಟೆಕ್ಸ್ಟ್ ಅಲ್ಲಿ ಪ್ರಿಪೇರ್ ಫಾರ್ ಎಕ್ಸ್ಪೋರ್ಟ್ ಕಾಂಪಿಟೇಷನ್ ಅಂಡ್ ಟ್ಯಾರಿಫ್ ರಿಸ್ಕ್. ಆಲ್ರೆಡಿ ನಾವು ಪ್ರಿಪೇರ್ ಆಗಿರ್ಬೇಕು. ಎಕ್ಸ್ಪೋರ್ಟ್ ಕಾಂಪಿಟೇಷನ್, ನಮ್ಮ ಸ್ಪರ್ಧಾತ್ಮಕತೆ ಜಾಸ್ತಿ ಇರಬೇಕು. ಟ್ಯಾರಿಫ್ ಅವ್ರು ಹಾಕದೇ ಇರ್ಲಿ, ನಾವು ಅದಕ್ಕೆ ರೆಡಿ ಆಗಿರ್ಬೇಕು. ಇದಿಷ್ಟು ಈ ಆರ್ಟಿಕಲ್ ಇಂದ ನಾವು ತಿಳ್ಕೊಳ್ಬೇಕಾಗಿರೋದು. ಇದಾದ ನಂತರ, ವಿತ್ ರೆಫರೆನ್ಸ್ ಟು ದಿ ಸುಪ್ರೀಂ ಕೋರ್ಟ್ಸ್ ಡೈರೆಕ್ಟಿವ್ ಆನ್ ಮಿಸ್ಸಿಂಗ್ ಚಿಲ್ಡ್ರನ್, ಕನ್ಸಿಡರ್ ದಿ ಫಾಲೋವಿಂಗ್ ಸ್ಟೇಟ್ಮೆಂಟ್. Supreme Court mandated the appointment of nodal officers, primarily improve interstate coordination via the Mission Vatsalya portal. Nodal officers' role includes ensuring accountability and facilitating prompt action within administrative systems. Mission Vatsalya portal functions under Ministry of Home Affairs for nationwide law enforcement on child trafficking. ಯಾವ್ದು ಕರೆಕ್ಟ್ ಇದರಲ್ಲಿ? 1 ಮತ್ತೆ 2 ಕರೆಕ್ಟ್, ಆದ್ರೆ 3ನೇದು ರಾಂಗ್ ಅಲ್ವಾ? ಮಿಷನ್ ವಾತ್ಸಲ್ಯ ಪೋರ್ಟಲ್ ಬರೋದು ಯಾವ ಮಿನಿಸ್ಟ್ರಿ ಅಂಡರ್ ಅಲ್ಲಿ? ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್, ಹೋಮ್ ಅಫೇರ್ಸ್ ಅಲ್ಲ. ಇನ್ನು ವಿಚ್ ಆಫ್ ದಿ ಫಾಲೋವಿಂಗ್ ಬೆಸ್ಟ್ ಎಕ್ಸ್ಪ್ಲೇನ್ಸ್ ವೈ ದಿ ಸ್ಟಡಿ ಆನ್ ಗೋವಾಸ್ ಫಿಶರೀಸ್ ಇಸ್ ಕನ್ಸಿಡರ್ಡ್ ಅ ಸೀರಿಯಸ್ ಪಬ್ಲಿಕ್ ಹೆಲ್ತ್ ಕನ್ಸರ್ನ್? ಏನ್ ಹೇಳಿದ್ದಾರೆ ಅದರಲ್ಲಿ? ದ ಡೇಂಜರ್ ಅರೈಸಸ್ ಬಿಕಾಸ್ ಮೈಕ್ರೋಪ್ಲಾಸ್ಟಿಕ್ಸ್ ಅಕ್ಯುಮುಲೇಟ್ ಅಂಡ್ ಟ್ರಾನ್ಸ್ಫರ್ ಅಪ್ವರ್ಡ್, ರೀಚಿಂಗ್ ಹ್ಯೂಮನ್ಸ್ ವಿತ್ ಇಂಟೆನ್ಸಿಫೈಡ್ ಟಾಕ್ಸಿಸಿಟಿ. ಮೈಕ್ರೋಪ್ಲಾಸ್ಟಿಕ್ ಅಕ್ಯುಮುಲೇಟ್ ಆಗೋದು, ಅಪ್ವರ್ಡ್ ಟ್ರಾನ್ಸ್ಫರ್ ಆಗುತ್ತೆ. ಗೊತ್ತಿದೆ ನಿಮಗೆ? ಇಂಟೆನ್ಸಿಫೈಡ್ ಟಾಕ್ಸಿಸಿಟಿ, ವಿಷಕಾರಿ ಅಂಶಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನೋಡಿದ್ವಿ ಇದನ್ನು. ವೊಕ್ಯಾಬ್ಯುಲರಿ ನೋಡಿ. ಟಿಪಿಕಲಿ ಗ್ಯಾರೋಲಸ್ ಓಲ್ಡ್ ಪ್ರೊಫೆಸರ್ ವಾಸ್ ಆಡ್ಲಿ ಇಂಪ್ಯಾಸಿವ್ ಅಂಡ್ ಲ್ಯಾಂಗ್ವಿಡ್ ಆಸ್ ಹಿ ವಾಕ್ಡ್ ಇನ್ ಟು ದಿ ಲೆಕ್ಚರ್ ಹಾಲ್. ಗ್ಯಾರೋಲಸ್ ಅಂತಂದ್ರೆ ವಾಕೆಟಿವ್, ಜಾಸ್ತಿ ಮಾತಾಡೋರು, ವಾಚಾಳಿ ಅಂತ ಕರೀತಾರೆ. ಓಲ್ಡ್ ಪ್ರೊಫೆಸರ್ ಒಬ್ರು ತುಂಬಾ ವಾಚಾಳಿ ಆಗಿದ್ರು. ಆಡ್ಲಿ ಇಂಪ್ಯಾಸಿವ್, ಇಂಪ್ಯಾಸಿವ್ ಅಂತಂದ್ರೆ ಎಕ್ಸ್ಪ್ರೆಷನ್ಲೆಸ್, ಯಾವುದೇ ಎಕ್ಸ್ಪ್ರೆಷನ್ ಇರಲಿಲ್ಲ ಮುಖದ ಮೇಲೆ, ಅನ್ಎಮೋಷನಲ್, ಭಾವರಹಿತವಾಗಿರೋದು. ಅಂಡ್ ಲ್ಯಾಂಗ್ವಿಡ್ ಅಂತಂದ್ರೆ ಸ್ಲೋ ಆಗಿ, ನಿಧಾನವಾಗಿ ಅವರು ಲೆಕ್ಚರ್ ಹಾಲಿಗೆ ಬಂದ್ರು. ಇನ್ಸ್ಟೆಡ್ ಆಫ್ ಹಿಸ್ ಯೂಶುವಲ್ ಲಾಂಗ್ ವಿಂಡೆಡ್ ಟಾಕ್, ಗೇವ್ ಸರ್ಪ್ರೈಸಿಂಗ್ಲಿ ಸಕ್ಸೆಂಟ್ ಸ್ಪೀಚ್. ಮೊದಲು ತುಂಬಾ ಮಾತಾಡೋರು, ಈಗ ಸಕ್ಸೆಂಟ್ ಅಂತಂದ್ರೆ ಬ್ರೀಫ್, ಸಂಕ್ಷಿಪ್ತವಾಗಿ ಒಂದು ಸ್ಪೀಚ್ ಕೊಟ್ರು. ಎನ್ಕರೇಜಿಂಗ್ ದ ಸ್ಟೂಡೆಂಟ್ಸ್ ಟು ವೆನರೇಟ್ ದ ಪರ್ಸ್ಯೂಟ್ ಆಫ್ ನಾಲೆಜ್. ವಿದ್ಯಾರ್ಥಿಗಳಿಗೆ ವೆನರೇಟ್ ಅಂತಂದ್ರೆ ರೆಸ್ಪೆಕ್ಟ್ ಡೀಪ್ಲಿ, ರೆವರ್, ಪೂಜಿಸೋದು. ಜ್ಞಾನದ ಒಂದು ಆಸಕ್ತಿ ಇರುತ್ತಲ್ವಾ, ಜ್ಞಾನವನ್ನ ಪೂಜಿಸಿ ಅಂತ ಅವರು ಹೇಳಿದರು. ಇಷ್ಟು ಇವತ್ತಿನ ಮುಖ್ಯವಾದ ವಿಚಾರಗಳು. ಎಲ್ಲರಿಗೂ ಧನ್ಯವಾದಗಳು. ಇದು ಪಾಂಚಜನ್ಯ IAS.